ಉನ್ಮೀಲನ್ನೀಲನೀರೇರುಹರಿವಹಮಃ ಪುಷ್ಟಿ ಮುಷ್ಟಿಂಧೈ ಶ್ರೀಭೂದುರ್ಗಾದೃಗಂತ ಪ್ರಚಯ ಪರಿಚಯೋದಾರ ಕಿರ್ಮೀರಭಾವಃ ಸ್ವೈರಕ್ಷೀರೋದನಿರ್ಯಚ್ಛಚಿರುಚಿರಿಚಯಾಖರುವ ಗರ್ವಾಪನೋದಿ ಪಾತು ಶ್ರೀನೇತುರಸ್ಮಾನ್ ಸಪದಿ ಬುಧಜನತ್ರಾಣ ದಕ್ಷಃ ಕಟಾಕ್ಷಃ ರಂಗೋತ್ತುಂಗತರಂಗಮಂಗಳಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ಥದ್ವಿಜಪುಂಗವಾಲಯ ಲಸನ್ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋಪಲನೀಲಭವ್ಯಕರ ಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರಯತಿರಾಟ್ ಕುರ್ಯಾದ್ಧ್ರುವಂ ಮಂಗಳಂ. ಶ್ರೀನೃಸಿಂಹಪದಾಸಕ್ತ ಮಾನಸಂ ದ್ವಿಜಪುಂಗವಂ ಶ್ರೀಮದ್ಭಾಗವತಾಸಕ್ತಂ ತಾತಪಾದಂ ತಮಾಶ್ರಯೇ. ದುರ್ಲಭೈವ ಕಥಾಲೋಕೆ ಶ್ರೀಮದ್ಭಾಗವತೋದ್ಭವ ಕೋಟಿಜನ್ಮ ಸಮುತ್ಥೇನ ಪುಣ್ಯೇನೈವ ತು ಲಭ್ಯತೆ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇತ್ ಶೃಣೋತಿ ಯೋ ಭಕ್ತ್ಯಾ ಗೋಸಹಸ್ರಫಲಂ ಲಭೇತ್. ಸ್ವಸ್ತ್ಯಸ್ತು ಸತಾಂ. ಪರಮಪೂಜ್ಯರಾದ ಶ್ರೀ ಮೈತ್ರೇಯರು ವಿದುರರಿಗೆ ಕಪಿಲತತ್ವವನ್ನು ಉಪದೇಶ ಮಾಡಿ ಸಂಸಾರಿ ಜೀವಕ್ಕೆ ಯಾವಾಗಲೂ ಎಲ್ಲೂ ಸುಖವಿಲ್ಲ ಎಂಬುದಾಗಿ ಹೇಳಿ ವೈರಾಗ್ಯ ಪ್ರಕರಣವನ್ನು ಉಪದೇಶ ಮಾಡಿದ ಮೇಲೆ ನವದ್ವೀಪಕ್ಕೆ ಪ್ರಯಾಣ ಮಾಡಿದ್ದಾನೆ ಸ್ವಾಮಿ. ಸ್ವಯಂಭೂಮನುಗಳ ವಂಶವನ್ನು ಈಗ ವಿಸ್ತಾರವಾಗಿ ಚತುರ್ಥ ಸ್ಕಂಧದಲ್ಲಿ ವರ್ಣನ ಮಾಡುತ್ತಾರೆ ಶ್ರೀ ಶುಕಾಚಾರ್ಯರು. ಚತುರ್ಥ ಸ್ಕಂಧ ಪ್ರಾರಂಭದಲ್ಲಿ ಮಹಾನುಭಾವರಾದ ಸ್ವಯಂಭೂಮನುಗಳ ವಿಷಯ, ಯಜ್ಞನಾಮಕನಾದ ಪರಮಾತ್ಮನ ಅವತಾರ, ದತ್ತಾತ್ರೇಯ ಮೂರ್ತಿಯ ಅವತಾರದ ವಿಷಯ, ದಕ್ಷಯಜ್ಞ ಪ್ರಕರಣ, ಶ್ರೀ ಧ್ರುವಚರಿತ್ರ, ಪೃಥೂಪಾಖ್ಯಾನ, ಪುರಂಜನೋಪಾಖ್ಯಾನ ಅಂತ 5 ವಿಷಯಗಳನ್ನು ಈ ಸ್ಕಂಧದಲ್ಲಿ ಹೇಳ್ತಾ ಇದ್ದಾರೆ ಮಹಾನುಭಾವರು. ಶ್ರೀ ಮೈತ್ರೇಯ ಉವಾಚ ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಜ್ಞಿರೇ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಃ. ಆಕೂತಿಂ ರುಚಯೇ ಪ್ರಾದಾತ್ ಅಪಿಭ್ರಾತೃಮತೀಂದ್ರಪಃ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪಾನುಮೋದಿತಃ. ಸ್ವಯಂಭೂಮನುಗಳಿಗೆ 71 ಚತುರ್ಯುಗ 50 ಲಕ್ಷ 18,000 ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಮಾಡತಕ್ಕ ವೈಭವವನ್ನು ಪರಮಾತ್ಮ ದಯಪಾಲಿಸಿದ್ದಾನೆ. ಬ್ರಹ್ಮದೇವರ ಮಕ್ಕಳು ಸ್ವಯಂಭೂಮನುಗಳು. ಇವರಿಗೆ 3 ಮಂದಿ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಆಕೂತಿ, ದೇವಹೂತಿ, ಪ್ರಸೂತಿ ಎಂಬುದಾಗಿ ಆಕೂತಿ ದೇವಿಯರನ್ನ ರುಚಿ ಎಂಬತಕ್ಕ ಋಷಿಗಳಿಗೆ ಕೊಟ್ಟು ಲಗ್ನ ಮಾಡಿದ್ದಾರೆ. ಯಜ್ಞನಾಮಕನಾದ ಪರಮಾತ್ಮ ಅಲ್ಲಿ ಅವತಾರ ಮಾಡಿದ. ಸ್ವಯಂಭುವಸ್ವದೌಹಿತ್ರಂ ವಿಷ್ಣುಂ ಯಜ್ಞಾಭಿಧಂ ಮನು ಈಶಾವಾಸ್ಯಾದಿಭಿರ್ಮಂತ್ರೈಃ ತುಷ್ಟಾವಾ ಅವಹಿತಾತ್ಮನ ರಕ್ಷೋಭಿರುಗ್ರೈಃ ಸಂಪ್ರಾಪ್ತಃ ಖಾದಿತುಂ ಮೋಚಿತಸ್ತದಾ ಎಂಬುದಾಗಿ ಈಶಾವಾಸ್ಯ ಭಾಷ್ಯದಲ್ಲಿ ಅಪ್ಪಣೆ ಮಾಡಿದಂತೆ ಸ್ವಯಂಭೂಮನುಗಳು ವಿರಕ್ತರಾಗಿ ಅರಣ್ಯಕ್ಕೆ ಪ್ರಯಾಣ ಮಾಡಿ ದಿವ್ಯವಾದ ಗಂಗಾ ತೀರದಲ್ಲಿ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡುವಾಗ ರಾಕ್ಷಸರು ಬಂದು ಅವರನ್ನ ತಿನ್ನಬೇಕು ಅಂತ ಬಂದಿದ್ದಾರೆ. ತನ್ನ ದೌಹಿತ್ರನಾದ ಯಜ್ಞನಾಮಕನಾದ ಪರಮಾತ್ಮನನ್ನ ಅವರು ಪ್ರಾರ್ಥನೆ ಮಾಡಿದಾಗ ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾ ಗೃಧಃ ಕಸ್ಯ ಸಿದ್ಧನಂ ಎಂಬುದಾಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿ ಮನಸ್ಸಿಗೆ ವಿವೇಕವನ್ನು ಹೇಳಿದಾಗ
ಯನ್ನ ಪಶ್ಯಂತಿ ಪಶ್ಯಂತಂ ಚಕ್ಷುರ್ಯಸ್ಯ ನರಿಷ್ಯತಿ ತಂಭೂತ ನಿಲಯಂ ದೇವಂ ಸುಪರ್ಣಮುಪಧಾವತ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ನಮ್ಮ ಸ್ವಾಮಿ ಯಜ್ಞನಾಮಕನಾದ ಪರಮಾತ್ಮ ಇಂದ್ರ ಪದವಿಯಲ್ಲಿ ಇದ್ದಾನೆ. ಆಗ ಆ ಸ್ವಾಮಿ ದಯಮಾಡಿಸಿ ರಾಕ್ಷಸರನ್ನ ನಿಗ್ರಹ ಮಾಡಿ ತಾತನನ್ನು ರಕ್ಷಣೆ ಮಾಡಿದ ಸ್ವಾಮಿ. ಇದು ಮೊದಲನೇ ಕಥಾ. ಅನಂತರದಲ್ಲಿ ಅತ್ರಿ ಋಷಿಗಳು ತಪಸ್ಸನ್ನು ಮಾಡಿ ಪರಮಾತ್ಮನ ಬ್ರಹ್ಮದೇವರ ಪರಮೇಶ್ವರರ ಸನ್ನಿಧಾನ ಪಾತ್ರವಾದ ಸಂತಾನವನ್ನು ಅಪೇಕ್ಷಿಸಿದಾಗ 3 ಮಂದಿಗಳು ದಯಮಾಡಿಸಿದ್ದಾರೆ ಆಕಾಶದಲ್ಲಿ. ಆಗ ಅತ್ರಿ ಋಷಿಗಳನ್ನುತ್ತಾರೆ, ಏಕೋ ಮಯೇಹ ಭಗವಾನ್ ವಿಬುಧ ಪ್ರಧಾನಃ ಚಿತ್ತೀಕೃತಃ ಪ್ರಜನನಾಯ ಕಥನ್ನು ಯೂಯಂ ಅತ್ರ ಆಗತಾಃ. ನಾನು ಕೇಳಿದ್ದು ಒಬ್ಬರನ್ನ, 3 ಜನಗಳು ಯಾಕೆ ಬಂದಿರಿ ಅಂದಾಗ ಸ್ವಾಮಿ ಅನ್ನುತ್ತಾನೆ, ಯಥಾ ಕೃತಸ್ಥೆ ಸಂಕಲ್ಪಃ ಭಾವ್ಯಂ ತೇನ ಹೈವ ನಾನ್ಯಥಾ. ನಿನ್ನ ಸಂಕಲ್ಪ ಯಾವ ರೀತಿ ಮನಸ್ಸಿನಲ್ಲಿ ಇದೆಯೋ ಅದರನ್ನೇ ಪೂರ್ಣ ಮಾಡುತ್ತೀನಿ ಎಂಬುದಾಗಿ. ಅಹಮೇವ ಪುತ್ರತೆಯ ದತ್ತಃ, ನನ್ನನ್ನು ನಾನೇ ನನ್ನಿಂದ ಕೊಡಲ್ಪಟ್ಟವನಾಗಿದ್ದೀನಿ. ಆದ್ದರಿಂದ ದತ್ತಾತ್ರೇಯ ಅಂತ ನನಗೆ ರಾಮ. ಅತ್ರಿಪುತ್ರತ್ವಾತ್ ಆತ್ರೇಯ, ತೇನೈವ ಸೇನೈವ ದತ್ತತ್ವಾತ್ ದತ್ತಶ್ಚಾಸು ಆತ್ರೇಯಶ್ಚ ದತ್ತಾತ್ರೇಯ. ಬ್ರಹ್ಮದೇವರಿಗೆ ಅವತಾರವಿಲ್ಲ, ಚಂದ್ರದಲ್ಲಿ ಸನ್ನಿಧಾನ ವಿಶೇಷ. ಸೋಮೋಭೂತ್ ಬ್ರಹ್ಮಣೋಂಶೇನ. ಮಹದೇವರು ಪಾರ್ವತೀಪತಿಗಳು ದೂರ್ವಾಸರಾಗಿ ದಯಮಾಡಿಸಿದ್ದಾರೆ. ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ವಿಷಯ ಅನ್ನುವುದು ಪ್ರಸಕ್ತವಾದ ಮೇಲೆ ದಕ್ಷೇಶನಿಗೆ ಸಾಕ್ಷಾತ್ ಪರಮಾತ್ಮನ ಸಂಕಲ್ಪಾನುಸಾರ ಪ್ರಸೂತಿಯನ್ನು ಕೊಟ್ಟು ಲಗ್ನ ಮಾಡಿದ್ದರಷ್ಟೇ. ಅಲ್ಲೇ ಸಾಕ್ಷಾತ್ ಸತೀದೇವಿಯರು ಅವತಾರ ಮಾಡಿದ್ದು. ಇದರೊಳಗೆ ಮೈತ್ರೇಯರು ಹೇಳ್ತಾ ಇದ್ದಾರೆ, ಚಿಕ್ಕ ವಯಸ್ಸಿನಲ್ಲಿ ಸತೀದೇವಿಯರು ತಮ್ಮ ತಂದೆಗಳಿಗೂ ತಮ್ಮ ಪತಿಗಳಿಗೂ ವೈಮನಸ್ಯ ಬಂದದ್ದರಿಂದ ಯೋಗಾಗ್ನಿಯಲ್ಲಿ ದೇಹವನ್ನು ತ್ಯಾಗ ಮಾಡಬೇಕಾಯಿತು. ಈ ವಿಷಯವನ್ನು ಶ್ರವಣ ಮಾಡಿದ ಮೇಲೆ ವಿದುರರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಭವೇಶೀಲವತಾಂ ಶ್ರೇಷ್ಠೇ ದಕ್ಷೋ ದುಹಿತೃವತ್ಸಲಃ ವಿದ್ವೇಷಮಕರೋತ್ಕಸ್ಮಾತ್ ಅನಾದತ್ಯಾಹ ಆತ್ಮಜಾಂ ಸತೀಂ. ಸಕಲ ಗುಣಗಳಿಂದ ಯುಕ್ತರಾದ ಪರಮಸಾತ್ವಿಕರಾದ ಮಹದೇವರು ಅಳೆಯಂದರಾಗಿರೋ ಕಾಲಕ್ಕೆ ದಕ್ಷ ಪ್ರದೇಶ ಅಳೆಯಂದರಲ್ಲಿ ದ್ವೇಷ ಮಾಡಲು ಕಾರಣವೇನು ಸ್ವಾಮಿ? ಅದನ್ನು ಹೇಳಬೇಕು ಅಂದಾಗ ಶ್ರೀ ಮೈತ್ರೇಯರನ್ನುತ್ತಾರೆ, ಪುರಾ ವಿಶ್ವಸೃಜಾಂ ಸರ್ಗೇ ಸಮವೇತಾ ಮಹರ್ಷಯ. ಪೂರ್ವದಲ್ಲಿ ಅನೇಕ ಋಷಿಗಳೆಲ್ಲರೂ ಒಂದು ಜ್ಞಾನಯಜ್ಞವನ್ನು ಮಾಡಿದ್ದಾರೆ. ಅಲ್ಲಿ ಎಲ್ಲರೂ ಸೇರಿದ್ದಾರೆ. ಅಷ್ಟದಿಕ್ಪಾಲಕರು ಬ್ರಹ್ಮದೇವರು ದಯಮಾಡಿಸಿದ್ದಾರೆ. ಮಹದೇವರು ಅಲ್ಲಿಗೆ ದಯಮಾಡಿಸಿದ್ದರು. ಹಿರಣ್ಯಗರ್ಭಃ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಸದಾ ಆಧಾರ ಪೃಥಿವೀಂ ವ್ಯಾಪುತೆ ಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಬ್ರಹ್ಮದೇವರು ಒಂದು ಕಡೆ ಕೂತಿದ್ದಾರೆ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮಸ್ತೆ ರುದ್ರಪನ್ಯವ ಉತೋದ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಯಾತ ಇಷು ಶಿವತಮಾ ಶಿವಂ ಬಭೂವತೆ ಧನುಃ. ಶಿವಾಶರವ್ಯಾ ಯಾತವತಯಾ ನೋ ರುದ್ರಮೃಡಯ. ಯಾತೆ ರುದ್ರಶಿವಾ ತನೂರಘೋರಾಪಾಪಕಾಶಿನೀ. ತಯಾರಸ್ತನುಪಾಶಂತಮಯಾ ಗಿರಿಶಂತಾಭಿಚಾಕಶೀ. ಯಾಮಿಷಂ ಗಿರಿಶಂತ ಹಸ್ತೆ ಬಿಭರ್ಷ್ಯಸ್ತವೇ. ಶಿವಾಂಗಿರಿತ್ರತಾಂಗುರು ಮಾಹಿಗುಂಸೀಃ ಪುರುಷಂ ಜಗತ್. ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾ ವದಾವಸಿ. ಹೀಗೆ ಪರಮೇಶ್ವರರನ್ನ ಅನೇಕ ದೇವತೆಗಳು ಕೊಂಡಾಡ್ತಾ ಇದ್ದಾರೆ. ಹಾಗಿದ್ದಾರೆ ನಮ್ಮ ಪರಮೇಶ್ವರರು. ಫಣಿಗಣವರಭೂಷಃ ಫಣಿಗಣವರಭೂಷಃ ಪಾರ್ವತೀ ಶ್ಲಾಘ್ಯವೇಷಃ ಖರಜನಕೃತರೋಷಃ ಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಃ
ಶಕ್ರಸೂರ್ಯಾದ್ಯಧೀಶಃ ಪರಿಹೃತಭವಪಾಶಃ ಪಾತು ಮಾಂ ಪಾರ್ವತೀಶಃ. ಇಂಥ ಮಹಾನುಭಾವರು ಮನೋನಿಯಾಮಕ ಗುರುಗಳು ಶ್ರೀ ವಿಜಯರಾಯರು ಅನ್ನುತ್ತಾರೆ, ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಮೋಕ್ಷಕ್ಕೆ ನಾವು ಹೋಗಬೇಕಾದರೆ ವಾಯುದೇವರ ವಿಶೇಷ ಅನುಗ್ರಹ, ವಾಯುದೇವರು ಅನುಗ್ರಹ ಮಾಡಬೇಕಾದರೆ ಮಹೇಶ ಜ್ಞಾನವನ್ವಿಚ್ಛೇತ್, ಮಹಾದೇವರು ಮನೋನಿಯಾಮಕ ಗುರುಗಳು ಅನುಗ್ರಹ ಮಾಡಬೇಕು. ಆದ್ದರಿಂದ ಆ ಮಹಾನುಭಾವರು ದಯಮಾಡಿಸಿ ಬ್ರಹ್ಮದೇವರ ಎದುರಿಗೆ ಕೂತಿದ್ದಾರೆ. ಇಲ್ಲಿ ಒಂದು ವಿಶೇಷವಾದ ಸ್ವಾರಸ್ಯವಾದ ಸಂದರ್ಭ. ಬ್ರಹ್ಮದೇವರ ಅಂತರ್ಯಾಮಿಯಾದ ಪರಮಾತ್ಮನನ್ನ ಮಹಾದೇವರು ದರ್ಶನ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ. ಆ ಮಹಾದೇವರ ರೂಪ ದಿವ್ಯವಾದ ರೂಪ, ಬ್ರಹ್ಮದೇವರ ಅಂತರ್ಯಾಮಿಯಾದ ವಾಸುದೇವನ ರೂಪ, ಅದನ್ನು ಧ್ಯಾನ ಮಾಡ್ತಾ ಕೂತಿದ್ದಾರೆ. ಏತನ್ಮಧ್ಯದಲ್ಲಿ ದಕ್ಷ ಪ್ರಜಾಪತಿ ಅಂದರೆ ಪರಮೇಶ್ವರರ ಹೆಣ್ಣು ಕೊಟ್ಟ ಮಾವ ಮಧ್ಯದಲ್ಲಿ ಬಂದರು. ನ್ಯಾಯವಾಗಿ ಪ್ರಾರಂಭದಲ್ಲೇ ಬರಬೇಕಾಗಿತ್ತು, ಮಧ್ಯದಲ್ಲಿ ಬಂದಿದ್ದಾರೆ. ಇಂದ್ರಾದಿ ದೇವತೆಗಳೆಲ್ಲರೂ ಎದ್ದು ಗೌರವ ಮಾಡಿದರು. ಇವರಿಗೆ ಬಾಹ್ಯಜ್ಞಾನವಿಲ್ಲದೇ ಇದ್ದ ಪ್ರಯುಕ್ತವಾಗಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಗೀತಾ 3ನೇ ಅಧ್ಯಾಯದ 18-19ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡುತ್ತಾನೆ, ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯನ್ನ ವಿದ್ಯತೆ. ಯಾರು ಆತ್ಮರತಿಯಾಗಿರುತ್ತಾರೆ, ಪರಮಾತ್ಮನನ್ನ ಹೃದಯದಲ್ಲಿ ನೋಡಿ ಆನಂದ ಪಡ್ತಾ ಇರುತ್ತಾರೆ, ಅವರಿಗೆ ಬಾಹ್ಯಜ್ಞಾನವಿರುವುದಿಲ್ಲವಾದ ಪ್ರಯುಕ್ತ ಅರ್ಜುನ, ಅವರಿಗೆ ಉಪದೇಶ ಮಾಡಿದ ಗುರುಗಳು ಬಂದರೂ ಕೂಡ ಅವರು ಹೇಳಬೇಕಾಗಿಲ್ಲ ಅಂದುಬಿಟ್ಟರು. ಅಂದ ಮೇಲೆ ಈ ದಕ್ಷ ಪ್ರದೇಶ ಬಂದದ್ದು ಅವರಿಗೆ ತಿಳಿಯಲಿಲ್ಲ. ದಕ್ಷ ಪ್ರಜಾಪತಿ ನೋಡಿದ, ಇಂದ್ರಾದಿಗಳೆಲ್ಲರೂ ಕೂಡ ಗೌರವ ಮಾಡಿದ್ದಾರೆ, ನನ್ನ ಅಳಿಯ ನನಗೆ ಎದ್ದು ಗೌರವ ಮಾಡಲಿಲ್ಲ ಅಂತ ಕುಪಿತರಾಗಿ ಆ ಸಭಾದಲ್ಲಿ ದೊಡ್ಡವರನ್ನು ನಿಂದನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಯಂತು ಲೋಕಪಾಲಾನಾಂ ಯಶೋಘ್ನಃ ನಿರಪತ್ರಪಃ. ನೋಡಿರಿ, ನೀವೆಲ್ಲ ಇಲ್ಲಿ ಕೂತಿದ್ದೀರಿ, ನಿಮ್ಮ ಲೋಕಪಾಲಕರುಗಳ ಕೀರ್ತಿಯನ್ನ ನಾಶ ಮಾಡತಕ್ಕ ನನ್ನ ಅಳಿಯ ಕೂತಿದ್ದಾರೆ. ಶಿವಾಪದೇಶ ಅಶಿವಃ, ಶಿವ ಅಂತ ಇವರಿಗೆ ನಾಮ, ಅನ್ಯಾಯವಾಗಿ ನನ್ನ ಮಗಳನ್ನು ಇವರಿಗೆ ಕೊಟ್ಟೆ ಅಂತ ಗೃಹೀತ್ವಾ ಮೃಗಶಾವಾಕ್ಷ್ಯಾ ಪಾಣಿಂ ಮರ್ಕಟಲೋಚನಃ ಎಂಬುದಾಗಿ ನಾನಾ ವಿಧವಾಗಿ ನಿಂದನೆ ಮಾಡಿದಾಗ ಮಹಾದೇವರು ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ. ಸ್ವಾಮಿ ಸಂಕಲ್ಪಾನುಸಾರ ನಂದಿಕೇಶ್ವರರಿಗೆ ಭೃಗುಋಷಿಗಳಿಗೆ ಪರಸ್ಪರ ಶಾಪ ಪ್ರದಾನಗಳಾದವು. ಕೆಲವು ಕಾಲವಾದ ಮೇಲೆ ಪುನಃ ಬೃಹಸ್ಪತಿ ಸಭಾ ಎಂಬತಕ್ಕ ಒಂದು ಯಜ್ಞವನ್ನು ಮಾಡಿದ್ದಾನೆ ದಕ್ಷ. ಆಗ ಮಹಾದೇವರನ್ನ ಕರೆಯಲಿಲ್ಲ, ಸತಿಯನ್ನೂ ಕರೆಯಲಿಲ್ಲ. ದುರಾಗ್ರಹದಿಂದ ಅನೇಕರು ಅಲ್ಲಿಗೆ ಹೋಗತಕ್ಕವರು ಮಾರ್ಗದಲ್ಲಿ ಮಾತನಾಡುತ್ತಾರೆ. ಆ ಸಂದರ್ಭ ಯಾವ ಯಾವ ಮಹಾದೇವರು ಯಾವ ಯಾವ ರೀತಿಯಿಂದ 11 ರೂಪದಿಂದ ಏಕಾದಶ ರುದ್ರರು ಅಂತ ಪ್ರಸಿದ್ಧರಾಗಿದ್ದಾರೆ. ಅಂಥ ಮಹಾನುಭಾವರು ಈ ಕೈಲಾಸದಲ್ಲಿದ್ದಾರೆ. ನೋಡ್ರಿ, ಆ ರೂಪ ಹೇಗಿದೆ. ಸ್ಫುಟಂ ಸ್ಫುಟಿತ ಸಪ್ರಭಂ ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀಜಟಂ ಶಶಾಂಕದಳಶೇಖರಂ ಕಪಿಲಫುಲ್ಲನೇತ್ರತ್ರಯಂ ತರಕ್ಷವರಕೃತ್ಯಮದ್ಭುಜಗಭೂಷಣಂ ಭೂತಿಮತ್ಕದಾರು ಶಿತಿಕಂಠತೆ ವಪುರವೇಕ್ಷ್ಯತೆ ವೀಕ್ಷಣಂ. ಇಂಥ ಮಂಗಳಮೂರ್ತಿಗಳಾದ ಪರಮೇಶ್ವರರ ದಿವ್ಯವಾಗಿರತಕ್ಕ ರೂಪವನ್ನು ನೋಡುತ್ತಾ ಇದ್ದಾರೆ. ಸತೀದೇವಿಯರು ಸಮೀಪದಲ್ಲಿ ಕೂತಿದ್ದಾರೆ. ಪರಮೇಶ್ವರರು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ, ಈ ಒಂದು ಕ್ರಮದಿಂದ ಶ್ರೀರಾಮತಾರಕ ಮಂತ್ರವನ್ನು ಉಪದೇಶ ಮಾಡುತ್ತಾ ಇದ್ದಾರೆ. ಅಂಗಳದಲ್ಲಿ ಬಂದು ನೋಡಿದಳು ಸತಿ, ಪ್ರಭೋ ಶಂಕರ, ತಮ್ಮ ಮಾವನ ಮನೆಯೊಳಗೆ ದಿವ್ಯವಾದ ಉತ್ಸವ ನಡೆಯುತ್ತಾ ಇದೆ, ಅಲ್ಲಿಗೆ ಅವಶ್ಯವಾಗಿ ನಾವು ಹೋಗೋಣ ಅಂದರು. ಪರಮೇಶ್ವರನಂತಾರೆ, ಕರೆಯದೆ ಹೋಗಬಾರದು ಮಂಗಳಾಂಗಿ ಅಂದರು. ಆಗ ಅಪ್ಪನ ಮನೆಗೆ ಹೋಗಬೇಕಾದರೆ ಕರೆಯಬೇಕಾಗಿಲ್ಲ. ಭರ್ತು ಗುರೋ ದೇಹ ಕೃತಶ್ಚಕೇತನಂ, ಮತ್ತೆ ಗುರುಗಳ ಮನೆಗೆ ಹೋಗಬೇಕಾದರೂ ಕೇಳಬೇಕಾಗಿಲ್ಲ.
ಆಹ್ವಾನ ಬೇಕಾಗಿಲ್ಲ, ಹೊರಡೋಣ ಅಂದಾಗ ಸ್ವಾಮಿ ಸಂಕಲ್ಪಾನುಸಾರ ಪಾರ್ವತೀ ದೇವಿಯರು ಹೊರಡಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಆ ಕ್ಷಣದಲ್ಲಿ ಮಹಾದೇವರು ಅಪ್ಪಣೆ ಕೊಡಲಿಲ್ಲ. ಪುನಃ ಒಳಗಡೆ ಪ್ರೇರಣೆ ಮಾಡಿದರು, ಹೊರಟಿದ್ದಾರೆ. ರುದ್ರಭಾಗಂತಮವೇಕ್ಷ್ಯ ಚಾಧ್ವರಂ, ರುದ್ರಭಾಗರಹಿತವಾಗಿರತಕ್ಕ ಆ ಯಜ್ಞವನ್ನು ನೋಡಿದವರಾಗಿ ಪಾರ್ವತೀ ದೇವಿಯರು ಆಗುವುದಕ್ಕೆ ಮೊದಲು ಸತೀ ರೂಪದಿಂದ ದೇಹತ್ಯಾಗ ಮಾಡಿ ಅನಂತರ ಯಜ್ಞ ಧ್ವಂಸವಾಗಿದೆ. ಮಹಾದೇವರೇ ಬಂದು ಮೊದಲು ವೀರಭದ್ರ ದೇವರನ್ನು ಕಳುಹಿಸಿಕೊಟ್ಟರು, ಸಾಧ್ಯವಾಗಲಿಲ್ಲ. ತಾವು ಬಂದು ದಕ್ಷಿಣ ಶಿರಸ್ಸನ್ನು ಹೋಮವನ್ನು ಮಾಡಿ ಅನಂತರ ಪ್ರಯಾಣ ಮಾಡಿದ ಮೇಲೆ ರುದ್ರದೇವರ ಅಂತರ್ಯಾಮಿಯಾದ ಶ್ರೀ ಲಕ್ಷ್ಮೀ ನರಸಿಂಹದೇವರನ್ನ ಅನೇಕರು ಅನೇಕ ವಿಧವಾಗಿ ಪೂಜೆ ಮಾಡಿದ್ದಾರೆ. ಆ ಪ್ರಾರ್ಥನಾನುಸಾರವಾಗಿ ಪುನಃ ಯಜ್ಞವನ್ನು ಮಾಡಿದಾಗ ಶ್ಯಾಮೋ ಹಿರಣ್ಯರಚನಃ ಅರ್ಕ ಕಿರೀಟಜುಷ್ಟ ನೀಲಾಲಕಭ್ರಮರಕುಂಡಲ ಮಂಡಿತಾಸ್ಯ ಕಂಬೋಬ್ಜ ಚಕ್ರಶರಚಾಪಗದಾತಿ ಚರ್ಮ ವ್ಯಗ್ರೈರ್ಹಿರಣ್ಮಯ ಭುಜೈರಿವ ಕರ್ಣಿಕಾರ. ಈ ಒಂದು ಕ್ರಮದಿಂದ ಪರಮಾತ್ಮ ದರ್ಶನವನ್ನು ಕೊಟ್ಟು ಅಷ್ಟಭುಜಯುಕ್ತವಾದ ರೂಪದಿಂದ ಆ ದಕ್ಷ ಪ್ರದೇಶನಿಗೆ ಮೇಕೆಯ ಕುತ್ತಿಗೆಯನ್ನು ಸೇರಿಸಿದವರಾಗಿ ಮಹಾದೇವರು ಅನುಗ್ರಹ ಮಾಡಿದ್ದಾರೆ. ತಮ್ಮ ಅತ್ತೆಯವರಿಗೆ ದೀರ್ಘ ಸೌಮಂಗಲ್ಯವನ್ನು ದಯಪಾಲಿಸಿ ಇದೇ ಸತೀದೇವಿಯರು ಪಾರ್ವತಿಯಾಗಿ ಜನಿಸಿ ಮಹಾದೇವರನ್ನು ಲಗ್ನ ಮಾಡಿಕೊಂಡು ಪರಮಾತ್ಮನ ಅನುಗ್ರಹ ವಿಶೇಷದಿಂದ ವಿನಾಯಕರನ್ನ ಷಣ್ಮುಖರನ್ನ ಪಡೆದು ಸುಖವಾಗಿದ್ದಾರೆ. ಯಾರು ಬಂದು ಮಂಗಳಕರವಾದ ಈ ಕಥಾವನ್ನ ಭಕ್ತಿಯಿಂದ ಶ್ರವಣ ಮಾಡುತ್ತಾರೆ ಅವರಿಗೆ ಪರಮಕ್ಷೇಮ ಉಂಟು ಎಂಬುದಾಗಿ ಈ ಕಥಾವನ್ನು ಹೇಳಿದವರಾಗಿ ಇನ್ನು ಪರಮಮಂಗಳಕರವಾದ ಧ್ರುವಚರಿತ್ರೆಯನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ರಾಜಾಧಿರಾಜಗುರು ಸಾರ್ವಭೌಮ ಗೋವಿಂದ ಗೋವಿಂದ. ವಿದ್ಧಸ್ತಪತ್ನುರಿತಪತ್ರಿಭಿರಂತಿ ರಾಜ್ಞಃ ಬಾಲೋಪಿ ಸನ್ನುಪಗತಸ್ತಪಸೇವನಾಯ ತಸ್ಮಾದಾಧ್ರುವಗತಿಂ ಗೃಣತೆ ಪ್ರಸನ್ನಃ ದಿವ್ಯಾಸ್ತುವಂತಿ ಮುನಯೋ ಯದುಪರ್ಯಧಸ್ತಾತ್. ಧ್ರುವರಾಜರ ಚರಿತ್ರೆಯನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ಈಗ ಭಗವದ್ ಅನುಗ್ರಹಕ್ಕೆ ಪಾತ್ರರಾದವರು ನಮ್ಮ ಶ್ರೀ ಧ್ರುವರಾಜರು 5ನೇ ವರ್ಷದಲ್ಲಿ 5 ತಿಂಗಳ ಕಾಲ ತಪಸ್ಸನ್ನು ಮಾಡಿ ನಮ್ಮ ಸ್ವಾಮಿಯನ್ನು ಪ್ರಸನ್ನೀಕರಿಸಿಕೊಂಡ ಮಹನೀಯರೇ ಶ್ರೀ ಧ್ರುವರಾಜರು. ಅಥಾತಃ ಕೀರ್ತಯೇ ವಂಶಂ ಪುಣ್ಯಕೀರ್ತೆ ಕುರುದ್ವಾ ಸ್ವಯಂಭುವಸ್ಯ ಚ ಮನೋಃ ಹರೇರಂಶಾಂಶ ಜನ್ಮನಃ. ಮೈತ್ರೇಯರು ಶ್ರೀ ವಿದುರರಿಗೆ ಹೀಗನ್ನುತ್ತಾ ಇದ್ದಾರೆ. ಯಾರ ಚರಿತ್ರೆಯನ್ನ ಶ್ರವಣ ಮಾಡೋಣದರಿಂದ ಭಗವಂತನಲ್ಲಿ ಭಕ್ತಿ ಬರುತ್ತದೋ ಅಂಥ ಮಹನೀಯರಪ್ಪ ಮಹಾನುಭಾವರು ಸ್ವಯಂಭೂ ಮನುಗಳು. ಅವರ ಚರಿತ್ರೆಯನ್ನ ಈಗ ಹೇಳ್ತೀವಿ ಎನ್ನುತ್ತಾರೆ. ಜಾಯೇ ಉತ್ತಾನಪಾದಸ್ಯ ಸುನೀತಿ ಸುರುಚಿ ತಯೋ ಸುರುಚಿ ಪ್ರೇಯಸಿ ಪತ್ಯು ನೇತರಾಯತ್ಸುತೋ ಧ್ರುವ. ಏಕದಾ ಸುರುಚೇ ಪುತ್ರಂ ಅಂಕಮಾರೋಪ್ಯಲಾಲಯನ್ ಉತ್ತಮಂ ನಾರುರುಕ್ಷಂತಂ ಧ್ರುವಂ ರಾಜ ಅಭ್ಯನಂದತ. ಉತ್ತಾನಪಾದರಾಜರಿಗೆ 2 ಪತ್ನಿಯರು, ಸುನೀತಿ ಸುರುಚಿ. ಅಂದರೆ ಜೀವಾತ್ಮನಿಗೆ ಸುಬುದ್ಧಿ ದುರ್ಬುದ್ಧಿ ಎಂಬುದಾಗಿ 2 ಇರುತ್ತದೆ. ಸುಬುದ್ಧಿಯಲ್ಲಿ ಉತ್ಪನ್ನವಾದದ್ದು ಶಾಶ್ವತವಾಗಿರುತ್ತೆ ಧ್ರುವ, ದುರ್ಬುದ್ಧಿಯಿಂದ ಬಂದದ್ದು ಅಶಾಶ್ವತವಾಗುತ್ತದೆ. ಮೇಲೆ ಮಾತ್ರ ನೋಡತಕ್ಕ ಜನಗಳಿಗೆ ಉತ್ತಮವಾಗಿ ಕಾಣುತ್ತಾ ಇರುತ್ತದೆ. ಇದೇ ಉತ್ತಮ ಮುಂದೆ ಮೃತನಾಗುತ್ತಾನೆ. ಅವನನ್ನು ಹುಡುಕಿಕೊಂಡು ಬರಬೇಕು ಅಂತ ಹೋದ ತಾಯಿ ಸುರುಚಿ ಭಾಗವತೋತ್ತಮರಾದ ಧ್ರುವಕುಮಾರನಿಗೆ ಅಪರಾಧ ಮಾಡಿದ್ದರಿಂದ ಕಾಡು ಕಿಚ್ಚರಲ್ಲಿ ಅವಳು ದಗ್ಧಳಾಗುತ್ತಾಳೆ. ಸುನೀತಿ ದೇವಿ ಮಗನನ್ನು ತಪಸ್ಸಿಗಾಗಿ ದೇವರಿಗೆ ಮೀಸಲಾಗಿ ಇಟ್ಟದ್ದರಿಂದ ಅವಳಿಗೆ ನವರತ್ನದ ವಿಮಾನದಲ್ಲಿ ಪರಮಾತ್ಮ ಅನುಗ್ರಹಿಸಿದ್ದಾನೆ. ಧ್ರುವರಾಜರಿಗೆ ಪರಮಮಂಗಳಕರವಾದ ಧ್ರುವಮಂಡಲವನ್ನು ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಧ್ರುವಮಂಡಲದಲ್ಲಿ ತನ್ನ ಪಾದೋದ್ಭೂತಳಾದ ಗಂಗಾದೇವಿಯನ್ನ, ಅಮ್ಮ ಗಂಗೆ ನೀ ಹರಿ, ಇವರ ನದಿಯೊಳಗೆ ಸ್ನಾನ ಮಾಡಿದರೆ ಸರ್ವರಿಗೆ ಮಂಗಳವಾಗುತ್ತದೆ. ಇಂಥ ನದಿ ಇದು. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಂಗಾಂಡಪಾತಿ ತಟಿನೀ
ತುಂಗಾತಿಮಂಗಳ ತರಂಗಾಭಿಭೂತ ಭಜಗಂಗಾಘ ವಾಮನ ನಮಃ. ತದಸ್ಯ ಪ್ರಿಯಮಭಿಪಾಥೋ ಅಸ್ಯಾಂ ನರೋ ಯತ್ರ ದೇವಯವೋ ಮದಂತಿ ಉರುಕ್ರಮಸ್ಯ ಸಹಿ ಬಂಧುರಿತ್ಥ ವಿಷ್ಣೋಃ ಪದೇ ಪರಮೇ ಮಧ್ವ ಉತ್ಸಾಹ. ಒಂದು ನಿರ್ಮಾಲ್ಯ ತೀರ್ಥವನ್ನು ಯಾರು ತಗೊಳ್ತಾರೆ, 12 ವರ್ಷಗಳ ಕಾಲ ಏಕಾದಶಿ ಉಪವಾಸ ಮಾಡಿ ಸಕಾಲಕ್ಕೆ ಪಾರಣೆ ಮಾಡಿದರೆ ಏನು ಪುಣ್ಯವನ್ನು ದೇವರು ದಯಪಾಲಿಸುತ್ತಾರೋ ಅಂಥ ಪುಣ್ಯವನ್ನು ಕೊಡತಕ್ಕಂಥದ್ದು ಶ್ರೀ ಹರಿನಿರ್ಮಾಲ್ಯೋದಕ. ಅಂಥ ಗಂಗಾದೇವಿಯರು ಧ್ರುವರಾಜರ ದಿವ್ಯವಾದ ಮಂಡಲದಲ್ಲಿ ಕಾಲುವೆಯಂತೆ ಹರಿಯುತ್ತಾರೆ ಎಂದ ಮೇಲೆ ಇನ್ನು ಧ್ರುವರಾಜರ ಭಾಗ್ಯ ಎಷ್ಟಿದೆ ಎನ್ನುವುದನ್ನು ನೋಡಬಹುದು ಮುಂದಿನ ಕಥಾದಿಂದ. ಪ್ರಕೃತ ಜಾಯೇ ಉತ್ತಾನಪಾದಸ್ಯ ಕಥಾ ಪ್ರಾರಂಭ ಮಾಡ್ತಾ ಇದ್ದಾರೆ ಶ್ರೀ ಮೈತ್ರೇಯರು. ಜಾಯೇ ಉತ್ತಾನಪಾದಸ್ಯ ಸುನೀತಿ ಸುರುಚಿಸ್ತಯೋ ಸುರುಚಿ ಪ್ರೇಯಸೀ ಪತ್ಯು ನೇತರಾಯತ್ಸುತೋ ಧ್ರುವಃ. ಏಕದಾ ಸುರುಚೇಃ ಪುತ್ರಂ ಅಂಕಮಾರೋಪ್ಯಲಾಲಯನ್ ಉತ್ತಮಂ ನಾರುರುಕ್ಷಂತಂ ಧ್ರುವಂ ರಾಜಾಭ್ಯನಂದತ. ತಥಾ ಚಿಕೀರ್ಷಮಾಣಂತಂ ಸಪತ್ನ್ಯಾಸ್ತನಯನ್ ಧ್ರುವಂ ಸುರುಚಿಃ ಶೃಣ್ವತೋ ರಾಜ್ಞಃ ಶೀರ್ಷ್ಯಮಾಹಾತಿಗರ್ವಿತಾ. ನವತ್ಸ ನೃಪತೇರ್ಧಿಷ್ಣ್ಯಂ ಭವಾನಾರೋಢುಮರ್ಹತಿ. ಧ್ರುವರಾಜರವರನ್ನು ನೋಡಿ ಉತ್ತಾನಪಾದರಾಜರು ಮಗ ಬಂದ ಅಂತ ಸಂತೋಷ ಪಡಬಹುದಾಗಿತ್ತು. ಪ್ರಾರಬ್ಧ ಕರ್ಮಾನುಸಾರ ಶ್ರೀ ಹರಿಪ್ರೇರಣ ಆಗಲಿಲ್ಲ, ಮನಸ್ಸಿನಲ್ಲಿ ಅಸಮಾಧಾನವಾಗಿದೆ. ಆ ಸಂದರ್ಭ ಏನು? ಸುರುಚಿ ಸಮೀಪದಲ್ಲಿದ್ದಾಳೆ. ಉತ್ತಾನಪಾದರಾಜರು ತನ್ನ ಚಿಕ್ಕ ಹೆಂಡತಿಯನ್ನ ಸಮೀಪದಲ್ಲಿ ನಿಲ್ಲಿಸಿಕೊಂಡಿದ್ದಾರೆ. ಅವಳ ಮಗನಾದ ಉತ್ತಮನನ್ನ, ನಾಮ್ನ ಉತ್ತಮ, ಹೆಸರಿನಲ್ಲಿ ಉತ್ತಮ, ಯೋಗ್ಯತೆಯಲ್ಲಿ ಧ್ರುವರಾಜರೇ ಧ್ರುವರು, ಶಾಶ್ವತವಾದ ಪದವಿಯನ್ನು ಹೊಂದತಕ್ಕ ಮಹನೀಯರು. ಇಂಥವರು ಬಂದಾಗ ತನ್ನ ಚಿಕ್ಕ ಹೆಂಡತಿಯಲ್ಲಿ ಉತ್ಪನ್ನನಾದ ಮಗನನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಲಾಲನ ಮಾಡುತ್ತಾ ಇದ್ದಾರೆ. ಅವನಿಗೇನು ಇಷ್ಟವಿರಲಿಲ್ಲ ಅಪ್ಪನ ತೊಡೆಯ ಮೇಲೆ ಕೂಡಬೇಕು ಅಂತ. ಬಲಾತ್ಕಾರವಾಗಿ ಉತ್ತಾನಪಾದರಾಜರೇ ಆ ಮಗುವನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಲಾಲನ ಮಾಡುತ್ತಾ ಇದ್ದಾರೆ. ಧ್ರುವರಾಜರು ವಿಚಾರ ಮಾಡಿದರು, ನಮ್ಮಪ್ಪನಿಗೆ 2 ತೊಡೆ ಇದೆ, ಒಂದು ತೊಡೆಯ ಮೇಲೆ ನಮ್ಮ ತಮ್ಮ ಕೂತಿದ್ದಾನೆ, ಇನ್ನೊಂದು ತೊಡೆಯ ಮೇಲೆ ನಾನು ಕೂಡಬಹುದು ಅಂತ ಪಾಪ 18 ಮೈಲಿ ದೂರದಿಂದ ನಡೆದು ಬಂದಿದೆ. 5ನೇ ವರ್ಷ. ಮಹಾನುಭಾವರಾದ ಧ್ರುವರಾಜರಿಗೆ ವರ್ಧಂತಿ ಕಾಲ, ಅವರಿಗೆ 5ನೇ ವರ್ಷದ ಹುಟ್ಟಿದ ಹಬ್ಬ. ಆ ಸಂದರ್ಭದಲ್ಲಿ ಅವರು ಬಂದಾಗ ಸ್ವಾಮಿ ಸಂಕಲ್ಪಾನುಸಾರ ಸುರುಚಿ ಮಾತನಾಡುತ್ತಾಳೆ. ನವತ್ಸ ನೃಪತೇರ್ಧಿಷ್ಣ್ಯಂ ಭವಾನಾರೋಢುಮರ್ಹತಿ. ವತ್ಸ, ಮಗು ಅಂದಳು. ಧ್ರುವ ಅಂತೇನಾರು ಹೇಳಿದ್ದರೆ ಆಯುಸ್ಸು ಎಲ್ಲಿ ಧ್ರುವವಾಗಿ ಬಿಡುತ್ತದೋ ಶಾಶ್ವತವಾಗಿ ಅಂತ ಅವಳ ಮಾತ್ಸರ್ಯ. ವತ್ಸ ನೃಪತೇಹೇ ಧಿಷ್ಣ್ಯಂ ಆರೋಢಂ ಭವಾನ್ನರ್ಹತಿ. ರಾಜರ ತೊಡೆಯ ಮೇಲೆ ಕೂಡಬೇಡಪ್ಪ ಅಂದಳು. ಧ್ರುವರಾಜರು ಕೇಳಿದರು, ಚಿಕ್ಕಮ್ಮ ನಮ್ಮಪ್ಪನಷ್ಟೇ ಇವರು. ಆಗ ಅವಳು ಹೇಳ್ತಾಳೆ, ನಿಮ್ಮಪ್ಪ ಅನ್ನೋ ವಿಷಯದಲ್ಲಿ ಏನು ಸಂಶಯವಿಲ್ಲ. ಅಬ್ಬಾ, ಎಂಥ ಒಳ್ಳೆ ಮಾತಾಡಿದ್ದಾಳೆ ನೋಡ್ರಿ. ಸಾಮಾನ್ಯವಾಗಿ ನಿಮ್ಮಮ್ಮ ನಿನಗೆ ತಾಯಿ ಅಷ್ಟೇ, ನಿಮ್ಮಪ್ಪನಿಗೂ ನಿನಗೂ ಸಂಬಂಧವಿಲ್ಲ ಅಂತೇನಾರು ಹೇಳಿದ್ದಿದ್ದೆ ಆದರೆ ಆ ಸುನೀತಿ ದೇವಿಯ ಪಾತಿವೃತ್ಯಕ್ಕೆ ಎಷ್ಟು ಚ್ಯುತಿ ಬರ್ತಾ ಇತ್ತು. ಅದು ಬರದಂತೆ ದೇವರು ಅವಳ ಬಾಯಿಯೊಳಗೆ ನೃಪಾತ್ಮಜ, ರಾಜಕುಮಾರನೇ ನೀನು ಅಂತ ನುಡಿಸಿಬಿಟ್ಟ ಸ್ವಾಮಿ. ಇದಲ್ಲವೇ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಸುನೀತಿ ದೇವಿಯ ಪಾತಿವೃತ್ಯವನ್ನ ಉಳಿಸುವ ದಿವ್ಯವಾದ ಮಾತನ್ನ ಶತ್ರುವಾದ ಆಗ್ರಹಯುಕ್ತಳಾದ
ಸುರುಚಿಯ ಬಾಯಲ್ಲಿ ಸ್ವಾಮಿ ನುಡಿಸಿಬಿಟ್ಟಿದ್ದಾನೆ. ನೃಪಾತ್ಮಜ, ಶ್ರೀಮದ್ ಭಾಗವತ ಹೇಳ್ತಾ ಇದೆ, ನೃಪಾತ್ಮಜ ರಾಜಕುಮಾರದೇ ಏನು ಅಂದರೇನರ್ಥ? ರಾಜನಿಗೂ ನಿನಗೂ ಸಂಬಂಧವಿದೆ. ಆದರೆ ರಾಣಿಯ ಮಗನಲ್ಲಿ ಪ್ರೀತಿಯನ್ನ ಮಾಡಿದ ರಾಜ ಅನ್ನೋ ಮಾತು ಬರೋ ಹಾಗಿಲ್ಲ. ಈಗ ದಾಸಿಯ ಮಗನಲ್ಲಿ ಪ್ರೀತಿ ಮಾಡಿದ ಅಂತ ಬರುತ್ತದೆ ನಾಮ. ನಿನ್ನಲ್ಲಿ ಪ್ರೀತಿ ಮಾಡಿದರೆ ರಾಣಿಯ ಮಗ ನನ್ನ ಮಗ, ನಾನು ರಾಣಿ, ನಿಮ್ಮಮ್ಮ ದಾಸಿ, ದಾಸಿಗೆ ಸುತ ನೀನು. ಆದ್ದರಿಂದ ನಾನು ಹೇಳಿದ ಮಾತನ್ನ ಮೊದಲು ನಡೆಸು ಮಗು. ಚಿಕ್ಕಮ್ಮ ಏನು ಮಾಡಲಿ ಎಂದ್ರು, 3 ಕೆಲಸ ಮಾಡಪ್ಪ. ತಪಸಾರಾಧ್ಯ ಪುರುಷಂ ತಸ್ಯೈವಾನುಗ್ರಹೇಣ ಮೇಘಗರ್ಭೆ ಆತ್ಮಾನಂ ಸಾಧಯ ಯದೀಚ್ಛಸಿ ನೃಪಾಸನಂ. ತಪಸ್ಸನ್ನ ಮಾಡು, ದೇವರನ್ನ ಪ್ರಸನ್ನೀಕರಿಸಿಕೋ, ಆಮೇಲೆ ನನ್ನ ಹೊಟ್ಟೆ ಒಳಗೆ ಹುಟ್ಟಿ ನನ್ನನ್ನ ಅಮ್ಮ ಅಂದರೆ ನಿಮ್ಮಪ್ಪನ ತೊಡೆಯ ಮೇಲೆ ಕೂಡಬಹುದು ಅಂದಾಗ ಧ್ರುವರಾಜರಂತಾರೆ, ನಮ್ಮಪ್ಪನನ್ನೇ ಕೇಳಿಬಿಡ್ತೀನಿ. ಸುನೀತಿ ದೇವಿಯನ್ನ 2 ಕೆಲಸವನ್ನಂತೂ ಮಾಡ್ತೀನಮ್ಮ. ಯಾವುದು? ತಪಸ್ಸನ್ನ ಮಾಡೋದು, ದೇವರನ್ನ ಪ್ರಸನ್ನೀಕರಿಸಿಕೊಳ್ಳೋದು, 2 ಸುಲಭ. 3ನೇದು ನಮ್ಮಮ್ಮನನ್ನು ಕೇಳ್ತೀನಿ ಅಂತ ತಾಯಿಯನ್ನ ಕೇಳ್ತಾರೆ. ಆ ಸುನೀತಿ ದೇವಿ ಎಂಥ ಬುದ್ಧಿವಂತಳು ನೋಡ್ರಿ. ತಪಸ್ಸನ್ನಂತೂ ಮಾಡು ಧ್ರುವ, ದೇವರನ್ನ ಪ್ರಸನ್ನೀಕರಿಸಿಕೋ, ಆ ಸ್ವಾಮಿ ಪ್ರಸನ್ನನಾದಾಗ ಅವನನ್ನೇ ಕೇಳಿಬಿಡು. ಏನಂತ? ನಮ್ಮ ಚಿಕ್ಕಮ್ಮನ ಮಗನಾಗಬೇಕೋ ನಮ್ಮಮ್ಮನ ಮಗನಾಗಿಯೇ ನಾನಿರಲೋ ಅಂತ ಅವಳನ್ನ ಸುರುಚಿ ದೇವಿಯನ್ನ ನೀನು ನಮಸ್ಕಾರ ಮಾಡಿ ಇಲ್ಲಿಗೆ ಬಂದಿದ್ದೀಯಲ್ಲ, ಈ ವಾಕ್ಯವನ್ನ ಸ್ವಾಮಿಯಲ್ಲೇ ಕೇಳಿಬಿಡು ಶ್ರೀಹರಿಯಲ್ಲಿ ಅಂತ ಮುಂದೆ ಹೇಳ್ತಾಳೆ ಮಹತಾಯಿ. ಆಗ ಮಾತುಸ್ಸಪತ್ನ್ಯಾ ಸದುರುಕ್ತಿ ವಿದ್ಧ ಶ್ವಸನ್ರುಷಾ ದಂಡಹತೋ ಯಥಾಹಿ. ಧ್ರುವರಾಜರವರು ಚಿಕ್ಕಮ್ಮನ ಮಾತನ್ನು ಕೇಳಿ ಸಂಕಟವನ್ನು ಹೊಂದಿ ದಂಡದಿಂದ ಸರ್ಪವನ್ನು ತಾಡನ ಮಾಡಿದರೆ ಎಷ್ಟು ಸಂಕಟವಾಗುತ್ತದೋ, ಕೋಪ ಬರುತ್ತದೋ, ಕ್ಷತ್ರಿಯ ತೇಜಸ್ಸಿನಿಂದ ಯುಕ್ತರಾದವರಾಗಿ ತಾಯಿಯ ಸಮೀಪಕ್ಕೆ ಬರ್ತಾ ಇದ್ದಾರೆ ಮಹಾನುಭಾವರು. ಅಷ್ಟರೊಳಗೆ ಸುನೀತಿ ದೇವಿಯರು ಜನಗಳಿಂದ ಈ ವಾಕ್ಯವನ್ನು ಕೇಳಿದವರಾಗಿ ಮಗನನ್ನು ನೋಡ್ತಾ ಇದ್ದಾರೆ. ಒಂದು ಮಾತನ್ನುತ್ತಾರೆ ಸುನೀತಿ ದೇವಿ, ಸತ್ಯಂ ಸುರುಚ್ಯಾಭಿಹಿತಂ ಭವನ್ನೇ ಯದ್ದುರ್ಭಗಾಯಾ ಜಠರೇ ಗೃಹೀತಃ. ಧ್ರುವ, ಸುರುಚಿ ಹೇಳಿದ ಮಾತು ನಿಜವಪ್ಪ. ಅಮ್ಮ, ನಮ್ಮಪ್ಪನ ತೊಡೆಯ ಮೇಲೆ ಕೂಡೋ ಭಾಗ್ಯ ನನಗಿಲ್ವೇನಮ್ಮ? ನಿಮ್ಮಪ್ಪನ ತೊಡೆಯ ಮೇಲೂ ಕೂಡ್ತಿ, ಸಿಂಹಾಸನದ ಮೇಲೂ ಕೂಡ್ತಿ, ಉತ್ತಮವಾದ ಪದವಿಯನ್ನೂ ಪರಮಾತ್ಮ ದಯಪಾಲಿಸುತ್ತಾನೆ ಧ್ರುವ. ಆದರೆ ಸದ್ಯಕ್ಕೆ ನನ್ನ ಹೊಟ್ಟೆ ಒಳಗೆ ನೀ ಹುಟ್ಟಿದ್ದರಿಂದ ಈ ಅದೃಷ್ಟವೆಲ್ಲ ಹೊರಟೋಯಿತು ನಿನಗೆ. ಎಷ್ಟು ಸಂಕಟದಿಂದ ಆ ಮಹತಾಯಿ ಸುನೀತಿ ದೇವಿ ಈ ಮಾತನ್ನು ಆಡ್ತಾ ಇದ್ದಾರೆ. ಅದಕ್ಕೆ ಸುನೀತಿ ಎನ್ನುವುದು. ರಾಜನಿಗೆ ಹೆಂಡತಿ ಬೇಕಂತೆ, ಸುನೀತಿ ಬೇಡವಂತೆ. ನೀತಿ ಇಲ್ಲದ ರಾಜ್ಯವನ್ನು ಪರಿಪಾಲನೆ ಮಾಡೋದು ಹೇಗೆ? ದುರ್ನೀತಿಕವಾದ ರಾಜ್ಯ ಅದು ಪ್ರಯೋಜನಕಾರಿಯಲ್ಲ. ಇರಲಪ್ಪ, ಸುರುಚಿ ಏನೋ ನಿನ್ನನ್ನ ಪ್ರಾಣ ಬಿಡು ಅಂತ ಹೇಳಿದಳು. ಅವಳ ಮಗನಿಗೆ ದುಃಖವಾಗಲಿ ಅಂತ ನೀ ಮಾತ್ರ ಹೇಳಬೇಡ ಧ್ರುವ. ಹೊರಡು ತಪಸ್ಸಿಗೆ. ಏನು ತಾಯಿ ಅಂದ್ರೆ ಹೀಗಿರಬೇಕು ನೋಡ್ರಿ. ಸಪಿತಾ ಸಾಚ ಜನನಿ, ಇಹಪರದಲ್ಲಿ ರಕ್ಷಣೆ ಮಾಡತಕ್ಕವರೇ ತಾಯಿ ತಂದೆಗಳು. ಸುನೀತಿ ದೇವಿಯರು ಮಹಾನುಭಾವರಾದ ಧ್ರುವಕುಮಾರರನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಕಣ್ಣಿನಲ್ಲಿ ನೀರನ್ನು ಹಾಕುತ್ತಾ ಹೇಳ್ತಾರೆ, ಸತ್ಯಂ ಸುರುಚ್ಯಾಭಿಹಿತಂ ಭವನ್ನೇ. ಈ ಕೆಟ್ಟ ಹೊಟ್ಟೆ ಒಳಗೆ ನೀವು ಹುಟ್ಟಿದೆಯೋ ಧ್ರುವ, ಯದ್ದುರ್ಭಗಾಯಾ ಜಠರೇ ಗೃಹೀತಃ. ಗಂಟ್ಲು ಸರಿ ಬಿಗಿದು ಬರ್ತಾ ಇದೆ ಸುನೀತಿ ದೇವಿಗೆ. ಕಣ್ಣಿನಲ್ಲಿ ನೀರು ಸುರಿತಾ ಇದೆ, ಮೈ ರೋಮಾಂಚವಾಗುತ್ತಾ ಇದೆ. ಧ್ರುವರಾಜರು ಸುಮ್ಮನೆ ಇರಲಾರದೆ, ಅಮ್ಮ, ಚಿಕ್ಕಮ್ಮ ಹೇಳಿದಂತೆ ತಪಸ್ಸಿಗೇನೋ ಹೋಗ್ತೀನಿ, ಆದರೆ ನನಗೊಂದು ಸಂಶಯವಿದೆ, ಅದಕ್ಕೆ ಉತ್ತರ ಹೇಳುತ್ತಾಯಿ ಅಂದರು. ಏನು ಮಗು ಅಂದಳು. 2 ಕೆನ್ನೆಯನ್ನು ಹಿಡಿದುಕೊಂಡು ಮುದ್ದಾಡ್ತಾ ಧ್ರುವರಾಜರನ್ನು ಕೇಳ್ತಾ ಇದ್ದಾಳೆ. ಏನಪ್ಪ ನಿನ್ನ ಸಂಶಯ? ಅಮ್ಮ, 5 ವರ್ಷದಿಂದ ನಾನು ಹೇಗೆ ಸುಖವಾಗಿದ್ದೀನಮ್ಮ, ಚೆನ್ನಾಗಿ ಬೆಳೆದಿದ್ದೀನಲ್ಲ, ನೀನು ಸರ್ವರೀತಿಯಿಂದ ನನ್ನನ್ನು ರಕ್ಷಣೆ ಮಾಡಿದ್ದೀಯಲ್ಲ. ಧ್ರುವರಾಜರು ಈ ರೀತಿಯಾಗಿ ಪ್ರಾರ್ಥಿಸಿದರು.
ಸತ್ಯಂ ಸುರುಚ್ಯಾಭಿಹಿತಂ ಭವಾನ್ಮೇ ಯದ್ದುರ್ಭಗಾಯಾಃ ಜಠರೇ ಗೃಹೀತಃ ಸ್ತನ್ಯೇನ ವೃದ್ಧಶ್ಚ ವಿಲಜ್ಜತೆ ಯಾಂ ಭಾರ್ಯೇತಿ ವಃ ಊಢುಮಿಡಸ್ಪತಿರ್ಮಾಂ. ಶ್ರೀ ಧ್ರುವರಾಜರು ತಾಯಿಯನ್ನು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಮ್ಮ, 5 ವರ್ಷದಿಂದ ನಾನು ಸುರಕ್ಷಿತನಾಗಿದ್ದೀನಿ, ನೀನು ಚೆನ್ನಾಗಿದ್ದಿ, ಇದಕ್ಕೆ ಏನು ಕಾರಣ ಅಂದರು. ಅದಕ್ಕೆ ತಾಯಿ ಹೇಳ್ತಾಳೆ, ಹೇಳಬಾರದು, ತತ್ರಾಪಿ ಸಭಾದಲ್ಲಿ ಹೇಳಬಾರದು ಮಗು, ನೀ ಕೇಳಿದ್ದರಿಂದ ಹೇಳದೆ ಇರಬಾರದು. ಈ ಧರ್ಮ ಸೂಕ್ಷ್ಮವನ್ನು ವಿಚಾರ ಮಾಡಿ ನಿನಗೆ ಅರ್ಥವಾಗುವಂತೆ, ಶ್ರೋತೃವರ್ಗ ಸರಿಯಾಗಿ ಬುದ್ಧಿವಂತಿಕೆಯಿಂದ ಅರ್ಥ ಮಾಡಿಕೊಳ್ಳುವಂತೆ ಒಂದು ಮಾತನ್ನು ಹೇಳ್ತೀನಿ ಕೇಳಪ್ಪ ಅಂದಳು. ಏನಮ್ಮ? ಏನಿಲ್ಲ, ಒಂದು ದಿವಸಕ್ಕೆ 88,000 ಮಂದಿ ಬ್ರಾಹ್ಮಣರಿಗೆ ಬಂಗಾರದ ಬಾಳೆ ಎಲೆಯೊಳಗೆ ಅನ್ನದಾನ ಮಾಡತಕ್ಕ ನಿಮ್ಮಪ್ಪ ನಿನಗೆ ಒಂದು ಅರ್ಧಪಾವು ಅಕ್ಕಿಯನ್ನೂ ಅರಮನೆಯಿಂದ ಕಳಿಸ್ತಾ ಇರಲಿಲ್ಲ, ಅರ್ಧಪಾವು ಹಾಲನ್ನೂ ಕಳಿಸ್ತಾ ಇರಲಿಲ್ಲ. ಇದನ್ನು ನೋಡಿದ ನಮ್ಮ ಸ್ವಾಮಿ ಶ್ರೀಕೃಷ್ಣ ಕಣ್ಣಿನಲ್ಲಿ ನೀರು ಬಂತು ದೇವರಿಗೆ. ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಅಂತ ನಾನು ದೇವರನ್ನು ಚಿಂತನೆ ಮಾಡ್ತಾ ಇದ್ದೆ. ಯಾವ ದೇವರನ್ನ? ಗುರುವಾಯೂರಪ್ಪನನ್ನ. ನೀಲಾಭಂ ಕುಂಚಿತಾಗ್ರಂ ಘನಮಮಲತರಂ ನೀಲಾಭಂ ಕುಂಚಿತಾಗ್ರಂ ಘನಮಮಲತರಂ ಸಂಯತಂ ಚಾರುಭಂಗ್ಯಾ ರತ್ನೋತ್ತಂಸಾಭಿರಾಮಂ ವಲಯಿತಮುದಯಚ್ಚಂದ್ರಕೈಃ ಪಿಂಚಜಾಲೈಃ ಮಂದಾರಸೃಂನಿವೇತಂ ತವ ಪೃಥುಕಬರೀಭಾರಂ ಆಲೋಕಯೇಕಂ ಸ್ನಿಗ್ಧ ಶ್ವೇತೋರ್ಧ್ವಪುಂಡ್ರಾಂ ಅಪಿ ಚ ಸುಲಲಿತಾಂ ಫಾಲ ಬಾಲೇಂದುವೀಥೀಂ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ನಾರಾಯಣೀಯದಲ್ಲಿ ಹೇಳ್ತಾ ಇದ್ದಾರೆ. ಉತ್ತಾನಪಾದ ನೃಪತೆ ಮನುನಂದನಸ್ಯ ಜಾಯಾ ಬಭೂವ ಸುರುಚಿ ನಿತರಾಮಭೀಷ್ಟ ಅನ್ಯಾ ಸುನೀತಿರಿತಿ ಭರ್ತುರನಹಧೃತಾಸ ತ್ವಮೇವ ನಿತ್ಯಮಗತಿ ಶರಣಂಗತಾಭೂತ್. ತಾಯಿ ತಂದೆಗಳು ಯಾವ ದೇವರನ್ನ ಭಜನೆ ಮಾಡುತ್ತಾರೋ ಆ ಸ್ವಾಮಿಯ ಅನುಗ್ರಹ ವಿಶೇಷದಿಂದ ಮಕ್ಕಳು ವಂಶದವರೆಲ್ಲ ಸುಖವಾಗಿರುತ್ತಾರಪ್ಪ. ನೋಡು ಧ್ರುವ, ಬಾ, ಮುದ್ದಾಡ್ತೀನಿ ಬಾಪ್ಪ, ಎಷ್ಟು ಸುಂದರವಾಗಿದ್ಯೋ ನೀನು. ಅವರೇ ಶ್ರೀಪಾದರಾಜರು, ಜ್ಞಾಪಕ ಇರಲಿ. ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಷ್ಟು ಮಹಿಮೆ ಸಾಲದೆ ಅಂತ ವ್ಯಾಸರಾಜ ಗುರು ಸಾರ್ವಭೌಮರವರಿಗೆ ಗುರುಗಳಾಗಿದ್ದಾರೆ ಶ್ರೀಪಾದರಾಜರು. ಅವರ ಸ್ಮರಣ ಮಾಡಿದರೆ ಮೃಷ್ಟಾನ್ನ ಭೋಜನ ಮಾಡಿಸ್ತಾರೆ, ಇಹಲೋಕ ಪರಲೋಕದಲ್ಲಿ ಸುಖವನ್ನು ಕೊಡುತ್ತಾರೆ. ಶ್ರೀನಿವಾಸನ ಪರಮಾನುಗ್ರಹಕ್ಕೆ ಪಾತ್ರರಾದವರು, ದೇವರು ಕೂಡ ಪ್ರತ್ಯಕ್ಷವಾಗಿ ಮಾತನಾಡಿದ ಮಹಾಮಹಿಮರು ಶ್ರೀಪಾದರಾಜರು. ಸುಖ ಪ್ರಾರಬ್ಧದಿಂದ ಸಜ್ಜನರನ್ನ ಸಂತೋಷಪಡಿಸಿ ತಾವು ಸಂತೋಷಪಟ್ಟು ಶ್ರೀರಂಗವಿಠಲನಿಗೆ ಸರ್ವವನ್ನು ಸಮರ್ಪಣ ಮಾಡಿದ ಮಹನೀಯರು ಶ್ರೀಪಾದರಾಜರು. ಈ ಮಹಾನುಭಾವರ ಪೂರ್ವಾವತಾರವೇ ಧ್ರುವಕುಮಾರ. ಆ ಧ್ರುವರಾಜರಿಗೆ ಸುನೀತಿ ದೇವಿ ಹೇಳ್ತಾ ಇದ್ದಾಳೆ, ನಿಮ್ಮಪ್ಪ ಯಾವಾಗ ನನ್ನನ್ನು ಉದಾಸೀನ ಮಾಡಿದರೋ ಜಗತ್ಪ್ರಭುವಾದ ನಮ್ಮಪ್ಪ ಇದ್ದಾನಲ್ಲ, ಯಾರು? ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹ. ಆ ಸ್ವಾಮಿ ದಯಾ ವಿಶೇಷದಿಂದ, ಧ್ರುವ ಕೇಳು, ಇದೇ ರಹಸ್ಯ. ನಾನು ನೀನು ಪುಷ್ಟಳಾಗಿರೋದಕ್ಕೆ ಕಾರಣ ಅಮೃತವನ್ನ ನನ್ನ ದೇಹದಲ್ಲಿ ಅಭಿಷೇಕ ಮಾಡಿದ. ಅರ್ಥವಾಯಿತೆ ಮಗು? ಇಲ್ಲ, ನಿಂಗಾಗೋದಿಲ್ಲ ಈ ಅರ್ಥ. ಅಮೃತವನ್ನ ನನ್ನ ದೇಹದಲ್ಲಿ ಹಾಲನ್ನ ಕೊಟ್ಟ ಸ್ವಾಮಿ, ನನ್ನ ದೇಹದಲ್ಲಿ ದೇವರ ಕೃಪಾಕಟಾಕ್ಷದಿಂದ ಬಂದ ಅಮೃತದಿಂದ ನೀನು ಪುಷ್ಟನಾಗಿದ್ದೀಯೋ ಅಂದರೆ ತಾಯಿ ಹಾಲೇ ನಿನಗೆ ರಕ್ಷಕವಾಯಿತು ಹೊರತಾಗಿ ನಿಮ್ಮಪ್ಪ ಏನು ಅರ್ಧಪಾವ ಹಾಲನ್ನೂ ಕಳುಹಿಸಲಿಲ್ಲ. ಆಗಲಿ ಸ್ವಾಮಿ ಚಿತ್ತ ಅಂದವರಾಗಿ ನಾನೇನು ಮಾಡ್ತಾ ಇದ್ದೆ? ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಕ್ಲೇಶಾನಂದಗಳು ಈಶಾಧೀನ,
ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯ ಜಯವು ಅಂದಂತೆ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟೆ. ಆ ಸ್ವಾಮಿ ದಯಮಾಡಿ ನನ್ನ ದೇಹದಲ್ಲಿ ತುಂಬ ಅಮೃತವನ್ನು ಕೊಟ್ಟ. ಆ ಅಮೃತದಿಂದ ನೀನು ಬೆಳೆದಿದ್ಯೋ ಸ್ತನ್ಯೇನ ವೃದ್ಧಶ್ಚ. ಎಂಥ ಅಮೃತವಾಡಿ ನೋಡ್ರಿ ಸುನೀತಿ ದೇವಿಯರದ್ದು. ಅಷ್ಟೇ ಅಲ್ಲ, ನಿಮ್ಮಪ್ಪನಿಗೆ ರಾಜ್ಯ ಬೇಕಂತೆ, ನಾನು ಬೇಡವಂತೆ. ಸುನೀತಿ ಪತಿ ಅಂದರೆ ಅವಮಾನವಂತಪ್ಪ ಅವರಿಗೆ. ಆದ್ದರಿಂದ ನೀನು ಈಗ ಏನು ಯೋಚನೆ ಮಾಡಬೇಡ. ನಿನ್ನೆ ಹೇಳಿದಂತೆ ಜನನೀ ಜನಕಾತ್ಮಜಮಿಕ್ಕಾದವರು ದೇಹಾಬಂಧವರು ಅನುಕೂಲ ಇದ್ದಾಗ ಅತಿಹಿತರವರು ಅಂತ ನಿನ್ನೆ ಹೇಳ್ತಲ್ಲ ನಿನಗೆ. ತೃತೀಯ ಸ್ಕಂಧ ಭಾಗವತದಲ್ಲಿ ಕಪಿಲ ತತ್ವದ ಪ್ರಕರಣದಲ್ಲಿ ಯಾರು ತಂದೆ, ಯಾರು ತಾಯಿ, ಯಾರು ಬಂಧು, ಯಾರು ಬಳಗ, ಆ ಪರಮಾತ್ಮನ ಮಹಿಮಾತಿಶಯವನ್ನ ವಿಚಾರ ಮಾಡಿದಾಗ ಸಕಲ ಜೀವರಾಶಿಗಳಿಗೆ ನಿಯಾಮಕನಾದ ಪರಮಾತ್ಮನನ್ನ ಹೃದಯ ಮಂಟಪದಲ್ಲಿ ಚಿಂತನೆ ಮಾಡಿ ಸರ್ವರೀತಿಯಿಂದ ಧನ್ಯರಾಗಬೇಕಪ್ಪ. ಅದಕ್ಕಾಗಿ ಅಪ್ರಾಕೃತತ್ವಾದಿ ಗುಣಗಳಿಂದ ಯುಕ್ತನಾದ ನಮ್ಮ ಸ್ವಾಮಿಯನ್ನ ಸಕಲ ಜೀವರಾಶಿಗಳಿಗೂ ನಿಯಾಮಕ ಸ್ವಾಮಿ ಅನ್ನೋ ವಿಷಯವನ್ನ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ಧ್ರುವ. ಇದೇ ಮುಖ್ಯವಾದ ವಿಷಯ. ತಪಸ್ಸಿಗೆ ಪ್ರಯಾಣ ಮಾಡು, ತಪೋನುಷ್ಠಾನ ಮಾಡಿ ಭಗವದನುಗ್ರಹಕ್ಕೆ ನೀನು ಪಾತ್ರನಾಗಬೇಕು ಎಂಬುದಾಗಿ ತಾಯಿ ತಮೇವ ವತ್ಸಾಶ್ರಯಭೃತ್ಯ ವತ್ಸಲಂ ಮುಮುಕ್ಷುಭಿ ಮೃಗ್ಯ ಪದಾಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸಿ ಅವಸ್ಥಾಪ್ಯ ಭಜಸ್ವ ಪೂರುಷಂ ನಾನ್ಯಂತತಃ ಪದ್ಮಪಲಾಶಲೋಚನಾತ್ ದುಃಖಚ್ಛಿದಂತೆ ಮೃಗಯಾಮಿ ಕಂಚನ. ನಿನ್ನ ದುಃಖವನ್ನು ಪರಿಹಾರ ಮಾಡತಕ್ಕವರು ಮತ್ತೊಬ್ಬರು ಯಾರೂ ಇಲ್ಲ, ಸ್ವಾಮಿಯನ್ನೇ ಆಶ್ರಯ ಮಾಡು ಅಂದವರಾಗಿ ಕಾಡಿಗೆ ಕಳಿಸ್ತಾ ಇದ್ದಾರೆ. ಅಮ್ಮ, ಕಾಡಿನಲ್ಲಿ ಏನಾದರೂ ದುಃಖವಾದರೆ ಏನು ಮಾಡಲಿ ಎಂದರು. ಕ್ರೀಡಂತಂ ಪಾತು ಗೋವಿಂದ ಶಯಾನಂ ಪಾತು ಮಾಧವ ವ್ರಜಂತಮವ್ಯಾದ್ವೈಕುಂಠ ಆಸೀನಂ ತ್ವಾಂ ಶ್ರಿಯಃ ಪತಿಃ ಭುಂಜಾನಂ ಯಜ್ಞಭುಕ್ ಪಾತು ಸರ್ವಗ್ರಹ ಭಯಂಕರಃ ಕೂಟರಾ ರೇವತೀ ಜ್ಯೇಷ್ಠ ಪೂತನಾ ಮಾತೃಕಾದಯಃ ಸ್ವಪ್ರದೃಷ್ಟಾ ಮಹೋತ್ಪಾತಾಃ ಬೃಹದ್ಬಾಲಗ್ರಹಾಶ್ಚಯೇ ಸರ್ವೇ ನಶ್ಯಂತು ತೇ ವಿಷ್ಣೋಃ ನಾಮಗ್ರಹಣ ಭೀರವಃ. ದೇವರು ನಿನ್ನನ್ನು ರಕ್ಷಣೆ ಮಾಡಲಿ. ಸರ್ವರೀತಿಯಿಂದ ನೀನು ತಪಸ್ಸಿಗೆ ಪ್ರಯಾಣ ಮಾಡುವಂದಾಗ ದೇವಋಷಿಗಳಾದ ನಾರದರು ಎದುರಿಗೆ ಬಂದಿದ್ದಾರೆ. ಉಪದೇಶವನ್ನು ಮಾಡಬೇಕು ಅಂತ ಪ್ರಾರ್ಥಿಸಿದರು. ಆಗ ತರುಣಂ ರಮಣೀಯಾಂಗಂ ಅರುಣಾಬ್ಜೇ ಕ್ಷಣಾಧರಂ ಪ್ರಣತಾಶ್ರೇಣಂ ಕೃಷ್ಣಂ ಶರಣ್ಯಂ ಕರುಣಾರ್ಣವಂ ಶ್ರೀವತ್ಸಾಂಗಂ ಘನಶ್ಯಾಮಂ ಪೀತಕೌಶೇಯವಾಸಸಂ. ದೇವರನ್ನ ಹೃದಯದಲ್ಲಿ ಚಿಂತನೆ ಮಾಡೋ ಧ್ರುವ. ನಿನಗೆ ದೇವರು ಅನುಗ್ರಹ ಮಾಡುತ್ತಾರಪ್ಪ. ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿ ಮಹಾನುಭಾವರನ್ನು ಕಳುಹಿಸಿಕೊಟ್ಟಿದ್ದಾರೆ. ಧ್ರುವರಾಜರು ಅರಣ್ಯಕ್ಕೆ ಬಂದು ದಿವ್ಯವಾಗಿರತಕ್ಕ ಯಮುನಾ ತೀರದಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಮೊದಲನೇ ತಿಂಗಳಿನಲ್ಲಿ 3 ದಿವಸಕ್ಕೆ ಒಂದಾವರ್ತಿ ಆಹಾರ, 2ನೇ ತಿಂಗಳಿನಲ್ಲಿ 6 ದಿವಸಕ್ಕೆ ಒಂದಾವರ್ತಿ, 3ನೇ ತಿಂಗಳಿನಲ್ಲಿ 9 ದಿವಸಕ್ಕೆ ಒಂದಾವರ್ತಿ, 4ನೇ ತಿಂಗಳಿನಲ್ಲಿ 12 ದಿವಸಕ್ಕೆ ಒಂದಾವರ್ತಿ ಆಹಾರ, 5ನೇ ತಿಂಗಳಿನಲ್ಲಿ ಶುದ್ಧವಾದ ಉಪವಾಸವನ್ನು ಮಾಡುತ್ತಾ ಇದ್ದಾರೆ. ಹೃದಯದಲ್ಲಿ ದೇವರನ್ನು ಚಿಂತನೆ ಮಾಡುತ್ತಾ ಇದ್ದಾರೆ. ಸ್ವಾಮಿ ಕಾಣ್ತಾ ಇದ್ದಾನೆ ಹೃದಯದಲ್ಲಿ. ನೋಡಿ ಆನಂದ ಪಡುವಾಗ ಅವರ ರೂಪ ಹೇಗಿತ್ತು, ಪರಮಾತ್ಮನ ರೂಪ. ಅಥ ಹತಮಾವಿಷ್ಕೃತ ಭುಜಯುಗಳದ್ವಯಂ ಹಿರಣ್ಮಯಂ ಪುರುಷ ವಿಶೇಷಂ ಕಪಿಶ ಕೌಶೇಯಾಂಬರಧರಂ ಪುರಸಿ ವಿರಸ ಶ್ರೀವತ್ಸಲಲಾಭಂ ದರವರವನರುಹವನಮಾಲಾ ಸ್ಫೂರ್ಜಾಮೃತ ಮಣಿಗಣ ಪ್ರವರಾದಿಭಿರುಪಲಕ್ಷಿತಂ ಸ್ಫುಟಕಿರಣ ಪ್ರವರ ಮಣಿಮಯ ಮುಕುಟ ಕಿರೀಟಕುಂಡಲ ಕಟಕ ಕಟಿಸೂತ್ರಹಾರ ಕೇಯೂರ ನುಪುರಾದಿ ಅಂಗಭೂಷಣ ವಿಭೂಷಿತಂ. ಇಂಥ ದಿವ್ಯವಾದ ರೂಪವನ್ನು ನೋಡುತ್ತಾ ಇದ್ದಾರೆ. ದೇವತೆಗಳೆಲ್ಲ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದರು. ಕೆಲವರು ಧ್ರುವರಾಜರನ್ನು ಪರೀಕ್ಷೆ ಮಾಡಿ ಕೀರ್ತಿ ಕೊಡಿಸುವುದಕ್ಕೋಸ್ಕರ ಅನೇಕ ರೂಪಗಳಿಂದ ಬಂದು ಸಿಂಹ, ವ್ಯಾಘ್ರ, ಸರ್ಪಾದಿ ರೂಪಗಳಿಂದ ಹೆದರಿಸಿದ್ದಾರೆ. ಏನು ಹೆದರಲಿಲ್ಲ. ದೇವರು ಅಭಯ ಪ್ರದಾನ ಮಾಡುತ್ತಾರೆ ದೇವತೆಗಳಿಗೆಲ್ಲ. ಅಭೀಷ್ಟ ಬಾಲಂ, ಹೆದರಬೇಡ್ರಿ. ಬಾಲಂ ತಪಸೋ ದುರತ್ಯಯಾತ್ ನಿರ್ವರ್ತಯಿಷ್ಯೇ ಪ್ರತಿಯಾತ ಸ್ವಧಾಮ. ಅವನನ್ನು ತಿರುಗಿಸಿಬಿಡ್ತೀನಿ ಮನೆ ಕಡೆಗೆ, ನೀವೆಲ್ಲರೂ ಹೊರಡ್ರಿ ಅಂದವನಾಗಿ ಸ್ವಾಮಿ ಅಭಯ ಪ್ರದಾನ ಮಾಡಿ
ಭೃತ್ಯ ದಿದೃಕ್ಷಯ ಆಗತಃ. ಭೃತ್ಯರನ್ನು ನೋಡಬೇಕು ಅಂತ ನಮ್ಮ ಸ್ವಾಮಿ ದಯಮಾಡಿಸಿಬಿಟ್ಟ. ಎಲ್ಲಿಂದ ಬಂದ ವೈಕುಂಠದಿಂದ ನೋಡ್ರಿ, ಭಕ್ತವಾತ್ಸಲ್ಯ ಆಗಿದೆ. ಸ್ವಾಮಿ ಬಂದ ಕೂಡಲೇ ಬಾಹ್ಯ ಜ್ಞಾನವಿಲ್ಲ. ಧ್ರುವರಾಜರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ಬಲಮುರಿ ಶಂಖವನ್ನ ಶ್ರೀ ಧ್ರುವರಾಜರ ಕಪೋಲದಲ್ಲಿ ಸ್ವಾಮಿ ಹಾಗೆ ಒತ್ತಿದ್ದಾನೆ. ದಿವ್ಯವಾದ ಜ್ಞಾನೋದಯವಾಯಿತು. ಈ ಕಪೋಲದಲ್ಲಿ ಶಂಖವನ್ನು ಒತ್ತಿದ್ದು ಹೇಗಾಯಿತು ಅಂದರೆ, ಮಹಾಲಕ್ಷ್ಮೀ ದೇವಿಯರು ಶಂಖದಲ್ಲಿದ್ದಾರೆ. ಮಕ್ಕಳೆಲ್ಲ ದೇವತೆಗಳೆಲ್ಲರೂ ಶ್ರೀ ಧ್ರುವರಾಜರ ದೇಹದಲ್ಲಿ ಇದ್ದಾರೆ. ಅವರನ್ನೆಲ್ಲ ಎಬ್ಬಿಸುವಂತೆ ಅಮ್ಮನವರೇ ಆಜ್ಞಾ ಮಾಡಿದ್ದಾರೆ. ದಿವ್ಯ ಜ್ಞಾನೋದಯವಾಯಿತು. ಕಣ್ಣುಬಿಟ್ಟು ನೋಡುತ್ತಾರೆ ಸ್ವಾಮಿಯನ್ನ. ಚುಂಬನ್ನಿವ, ಆಶ್ಲಿಷನ್ನಿವ, ದೃಗ್ಭ್ಯಾಂ ಪ್ರಭಿಬನ್ನಿವ. ಹಾಗೆ ಸ್ವಾಮಿಯನ್ನ ಮುದ್ದಾಡುವ ರೀತಿಯಿಂದ ನೋಡ್ತಾ ಇದ್ದಾರೆ ಧ್ರುವರಾಜರು ಭಕ್ತಿ ಪಾರವಶ್ಯದಿಂದ. ಕಣ್ಣಿನಲ್ಲಿ ಆನಂದ ಬಾಷ್ಪ ಬರೀತಾ ಇದೆ. ದಿವ್ಯವಾದ ಮೈರೋಮಾಂಚವಾಗುತ್ತಾ ಇದೆ. ಇದೆಲ್ಲ ಭಗವಂತನ ಭಕ್ತರಿಗೆ ಲಕ್ಷಣ ಅಲ್ಲವೇ? ಶ್ರೀ ಧ್ರುವರಾಜರಿಗೆ ಸ್ವಾಮಿಯನ್ನು ನೋಡಿದ ಮಾತ್ರದಲ್ಲೇ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಕಸ್ತೂರಿ ರಂಗನ ನೋಡದ ಅಂತ ಪ್ರಥಮತಃ ದರ್ಶನ ಮಾಡಿದ ರೂಪವೇ ಪರವಾಸುದೇವ ರೂಪ. ಶ್ರೀರಂಗ ಕ್ಷೇತ್ರದಲ್ಲಿ ವಿರಾಜಮಾನನಾದ ನಮ್ಮ ಸ್ವಾಮಿಯ ದಿವ್ಯವಾದ ರೂಪ. ಆ ರೂಪವನ್ನು ನೋಡಿ ಸ್ತೋತ್ರ ಮಾಡುತ್ತಾರೆ ಶ್ರೀ ಧ್ರುವರಾಜರು. ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ. ಶ್ರೀ ಧ್ರುವ ಉವಾಚ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಹಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಭೋ, ನನ್ನ ಸರ್ವೇಂದ್ರಿಯಗಳಿಗೆ ಪ್ರೇರಕನಾದವನು ನೀನು ಸ್ವಾಮಿ ಎಂಬುದಾಗಿ ಸ್ತೋತ್ರ ಮಾಡಿ, ಯಾ ನಿವೃತ್ತಿಸ್ತನುಭೃತಾಂ ತವ ಪಾದ ಪದ್ಮಧ್ಯಾನಾತ್ ಭವಜ್ಜನಕಥಾಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಿಹಿಮನ್ಯಪಿ ನಾಥಮಭೂತ್ ಕಿಮು ಅಂತಕಾಸಿ ಲುಲಿತಾತ್ ಪತತಾಂ ವಿಮಾನಾತ್. ನಿನ್ನ ಗುಣಗಳನ್ನು ಗಾನ ಮಾಡುತ್ತಾ ಇದ್ದಾಗ ಭಕ್ತರಿಗೆ ಏನು ಆನಂದವಾಗುತ್ತದೋ ಆ ಆನಂದಕ್ಕೆ ಸಮಾನವಾದ ಆನಂದ ಯಾವುದೂ ಇಲ್ಲ ದೇವ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಗೀತಾದಲ್ಲಿ ಸ್ವಾಮಿ ಅಪ್ಪಣೆ ಮಾಡಿದರು. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಸಜ್ಜನರ ಸಹವಾಸ ಕೊಡುವಂತೆ ಕೇಳುತ್ತಾರೆ ಶ್ರೀ ಧ್ರುವರಾಜರು. ಸ್ವಾಮಿನ್ ಭಕ್ತಿಂ ಮುಹುಃ ಪ್ರವಹತಾಂ ತ್ವಯಿ ಮೇ ಪ್ರಸಂಗಃ ಭೂಯಾದನಂತ ಮಹತಾಮಲಾಶಯನಾಂ ಯೇನಾಂಜಸೋಲ್ಬಣಮುರುವ್ಯಸನಂ ಭವಾಬ್ಧಿಂ ನೇಷ್ಯೇ ಭವದ್ಗುಣ ಕಥಾಮೃತಪಹಾರಮತ್ತಃ ತೇನ ಸ್ಮರಂತಿ ಅತಿತರಾಂ ಪ್ರಿಯಮೀಶಮಾದ್ಯಂ ಸ್ವಾನ್ ಸಂಪದಃ ಸುತ ಸುಹೃದ್ಗೃಹವಿತ್ತದಾರಾನ್ ಯೇತು ಅಬ್ಜನಾಭ ಭವದೀಯ ಪದಾರವಿಂದ ಸೌಗಂಧ್ಯಲುಬ್ಧಹೃದಯೇಷು ಕೃತಪ್ರಸಂಗಾಃ. ಯಾರು ನಿನ್ನನ್ನು ಸ್ಮರಣ ಮಾಡುತ್ತಾರೆ, ಸಂಸಾರವನ್ನು ಅವರು ಸ್ಮರಣ ಮಾಡೋಲ್ವೋ ದೇವ? ಯಾರು ಸಂಸಾರವನ್ನೇ ಸ್ಮರಣ ಮಾಡುತ್ತಾರೆ ಅವರು ನಿನ್ನನ್ನು ಸ್ಮರಣ ಮಾಡೋಲ್ಲ. ಈ ರೀತಿಯಾಗಿ ನಮ್ಮ ದೇವರನ್ನ ಪ್ರಾರ್ಥನೆ ಮಾಡಿದವರಾಗಿ ಹೃದಯ ಮಂಟಪದಕ್ಕೆ ಪರಮಾತ್ಮನನ್ನು ಕರೆದಿದ್ದಾರೆ ಶ್ರೀಪಾದರಾಜರು. ಆ ಧ್ರುವರಾಜರವರ ಸ್ವರೂಪ ಯಾವುದೋ ಅದೇ ಶ್ರೀಪಾದರಾಜರಾದ ಪ್ರಯುಕ್ತ ಬಾರೋ ಮನೆಗೆ ಗೋವಿಂದ. ಸಾಹಿತ್ಯಕ್ಕೆ ಹೆಚ್ಚಿಗೆ ಗಮನ ಕೊಡಬೇಕು ಇಲ್ಲಿ. ಬಾರೋ ಮನೆಗೆ ಗೋವಿಂದ. ಸ್ವಾಮಿ, ನಮ್ಮ ಮನೆಗೆ ಬಾ. ಮನೆ ಯಾವುದು? ಮನಸ್ಸೇ. ಬಂದೇನು ಮಾಡಲಿ? ನಿನ್ನಂಗ್ರಿ ಕಮಲವ ತೋರು ಎನಗೆ ಮುಕುಂದ. ನಿನ್ನ ಪಾದಾರವಿಂದವನ್ನು ನಮಗೆ ತೋರಿಸಪ್ಪ. ತೋರಿಸಿದ ಮೇಲೆ ಏನಾಗುತ್ತೆ? ಮುಕುಂದ. ಬರೇ ಬಂದು ತೋರಿಸಿಬಿಟ್ಟು ಹೊಟ್ಟೋಗ್ಬೇಡ. ನಲಿದಾಡು ಮನದಲ್ಲಿ ಮಾರಪಿತ ಆನಂದ. ನಾನು ಯಾರು ಹೇಳ್ರಿ ಎಂದ ಸ್ವಾಮಿ.
ನಂದನ್ನ ಕಂದ, ನಿನ್ನ ರೂಪ ಬಹಳ ಸುಂದರವಾದದ್ದು ಸ್ವಾಮಿ. ಬಂದೇನು ಮಾಡಲಿ ನೋಡೋದಯದಿಂದನ್ನ. ಪ್ರಭೋ ಶ್ರೀರಂಗ ವಿಠಲ, ನೋಡೋದಯದಿಂದನ್ನ, ಕೃಪಾದೃಷ್ಟಿಯಿಂದ ನೋಡು ಸ್ವಾಮಿ. ನೋಡಿದ ಮೇಲೆ ಕರಪದುಮ ಶಿರದಲ್ಲಿ ನೀಡೋ ಭಕ್ತ ಪ್ರಸನ್ನ. ನಿನ್ನ ಅಮೃತಹಸ್ತವನ್ನು ನಮ್ಮ ತಲೆಯ ಮೇಲೆ ಇಡು ಪ್ರಭೋ. ಎಂಥದ್ದು ನಿನ್ನ ಅಮೃತಹಸ್ತ. ಗೋಪಿಕಾಸ್ತ್ರೀಯರು ಅಂದ ಕ್ರಮದಲ್ಲಿ ವಿರಚಿತಾ ಭಯಂ ವೃಷ್ಣಿವರ್ಯತೆ ಶರಣಮೀಯುಷಾಂ ಸಂಸ್ಕೃತೇರ್ಭಯಾತ್ ಕರಸರೋರುಹಂ ಕಾಂತಕಾಮದಂ ಶಿರಸಿ ದೇಹಿನಃ ಶ್ರೀಕರಗ್ರಹಂ. ಇಂಥದ್ದು ದಿವ್ಯವಾದ ನಿನ್ನ ಕರಾರವಿಂದ ತಲೆಯ ಮೇಲೆ ಅಮೃತಹಸ್ತವನ್ನು ಇಟ್ಟು ಮುದ್ದು ಶ್ರೀ ಪ್ರಹ್ಲಾದರಾಜರಿಗೆ ಅನಿಷ್ಟಗಳೆಲ್ಲ ಪರಿಹಾರವಾಯಿತು, ನಿನ್ನ ದಿವ್ಯ ದರ್ಶನವಾಯಿತು. ಕರಪದುಮ ಶಿರದಲ್ಲಿ ನೀಡೋ ಭಕ್ತ ಪ್ರಸನ್ನ. ಹೀಗೆ ಪ್ರಾರ್ಥನೆ ಮಾಡಿ ನೀವು ಯಾರು ಅಂದರೆ ಹೇಳದೆ, ಹೇಸಿ ವಿಷಯಗಳಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವುದ ಬಲ್ಲಿ, ಧನ ಯುವತಿ ಸುಖಗಳ ಲೇಸ ಎಂಬುದ ಬಲ್ಲಿ, ಆಸೆ ಬಿಡಿಸಿಲ್ಲಿ ಏಸು ಜನುಮದ ದೋಷದಿಂದಲಿ. ಈಸುವೆನು ಇದರೊಳಗೆ ಇಂದಿಗೆ ಮೋಸವಾಯಿತು ಆದದಾಗಲಿ, ಶ್ರೀಶ ನೀ ಕೈ ಪಿಡಿದು ನನ್ನನ್ನು ಉದ್ಧರಿಸಪ್ಪ ಸ್ವಾಮಿ. ಪ್ರಾಣಪತಿ ಹೃದಯಾಬ್ಜ ಮಂಟಪ ಸ್ಥಾನದೊಳಗೆ ಅಭಿವ್ಯಾಪ್ತ ಚಿನ್ಮಯ ಧ್ಯಾನಗೋಚರನಾಗಿ ಕಣ್ಣಿಗೆ ಕಾಣಿಸುತ್ತಾ ಶ್ರೀರಂಗವಿಠಲ ಅನುಗ್ರಹ ಮಾಡು ಸ್ವಾಮಿ ಅಂತ ಏನು ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನಾ ಮಾಡಿದ ಮಹಾನುಭಾವರಾದ ಶ್ರೀ ಧ್ರುವರಾಜರೇ, ಶ್ರೀಪಾದರಾಜರೇ, ಈ ಮಹಾನುಭಾವರಾದ ಪ್ರಯುಕ್ತವಾಗಿ ಧ್ರುವರಾಜರ ಚರಿತ್ರೆಯಲ್ಲಿ ಭಕ್ತಿ ತುಂಬಿ ತುಳುಕಾಡ್ತಾ ಇದೆ ಅಪಾರವಾದ ಕ್ರಮದಲ್ಲಿ. ಇಷ್ಟಾದ ಮೇಲೆ ಸ್ವಾಮಿ ನೋಡಿದ ಧ್ರುವರಾಜರನ್ನ, ಇನ್ನೇನಾದರೂ ವರವನ್ನು ಕೇಳುತ್ತಾನೋ ಏನೋ ಮಹಾನುಭಾವ. ತಾಯಿ ಹೊಟ್ಟೆ ಒಳಗೆ, ಚಿಕ್ಕಮ್ಮನ ಹೊಟ್ಟೆ ಒಳಗೆ ಹುಟ್ಟಬೇಕು ಅಂತ ಎಲ್ಲಿ ಕೇಳುತ್ತದೋ ಮಗು, ಅದಕ್ಕೆ ಅವಕಾಶ ಕೊಡಬಾರದು ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ವೇದಾಹಂತೆ ವ್ಯವಸಿತಂ ಹೃದಿರಾಜನ್ಯ ಬಾಲಕ ತತ್ಪ್ರಯಚ್ಛಾಪಿ ಭದ್ರಂತೆ ದುರಾಪಮಪಿ ಭೂಯಸಾಂ. ನಿನ್ನ ಮನಸ್ಸಿನಲ್ಲಿರತಕ್ಕ ವಿಷಯಗಳೆಲ್ಲ ನನಗೆ ಗೊತ್ತಾಯಿತಪ್ಪ ಧ್ರುವ. ಅದನ್ನು ನಾನು ನಿನ್ನ ಮನೋರಥವನ್ನು ಪೂರ್ಣ ಮಾಡಿದ್ದೀನಿ. 36,000 ವರ್ಷಗಳ ಕಾಲ ರಾಜ್ಯ ಪರಿಪಾಲನೆ ಮಾಡಿ 36 ಲಕ್ಷ ಯೋಜನೆ ಎತ್ತರ ಇರತಕ್ಕ ಧ್ರುವಮಂಡಲದಲ್ಲಿ ನೀನು ಶಾಶ್ವತವಾಗಿ ಇದ್ದು ನನ್ನ ಸೇವೆಯನ್ನು ಮಾಡಿಕೊಂಡು ಅನುಗ್ರಹಕ್ಕೆ ಪಾತ್ರನಾಗು ಎಂಬುದಾಗಿ ಅನುಗ್ರಹಿಸಿ ಅದೃಶ್ಯನಾದ. ಧ್ರುವರಾಜರು ಬರ್ತಾ ಇದ್ದಾರೆ ಎನ್ನುವ ಸಮಾಚಾರ ತಂದೆಗಳಿಗೆ ತಿಳಿಯಿತು. ಆ ಕ್ಷಣದಲ್ಲಿ ಉತ್ತಾನಪಾದರಾಜರನ್ನುತ್ತಾರೆ, ಸುರುಚೇ ಮಗು ಬರ್ತಾ ಇದೆಯಂತೆ, ನೋಡೋಣ ನಡಿ ಎಂದರು. ಸುರುಚಿ ಅಂತಾಳೆ, ನನ್ನ ಮಗನಲ್ಲ ಸ್ವಾಮಿ, ಸುನೀತಿಯ ಮಗ, ಆ ಸುನೀತಿಯನ್ನು ಕರೆದುಕೊಂಡು ಹೋಗೋಣ ಅಂದಳು. ಬಂಗಾರದ ಪಲ್ಲಕ್ಕಿಯನ್ನು ಸುನೀತಿ ಹತ್ರ ತಂದಿದ್ದಾರೆ. ಸುನೀತೇ ಅಂದರು ಉತ್ತಾನಪಾದರಾಜರು. ಯಜಮಾನರು ಕೂಗುತ್ತಾರೆ ಅಂತ ಸಂತೋಷವಲ್ಲ ಆಕೆಗೆ. ನನ್ನ ಮಗನಿಗೆ ಪರಮಾತ್ಮನ ಅನುಗ್ರಹವಾಯಿತು ಅಂತ ತೋರುತ್ತೆ. ಅದಕ್ಕಾಗಿ ವಿಮುಖರಾದವರು ಸುಮುಖರಾಗಿದ್ದಾರಲ್ಲ. ಒಂದು ದೇವರ ನಾಮದಲ್ಲಿ ಹೇಳುತ್ತಾರೆ ಅಪರೋಕ್ಷ ಜ್ಞಾನಿಗಳು, ಸತತಾಚ್ಯುತ ಮೂರ್ತಿನಿ ಒಲಿಯಲು ಪ್ರತಿಕೂಲರೇ ಅತಿಹಿತರಾಗುವರೋ, ನೀ ಮುನಿಯಲು ಅತಿಹಿತರೇ ಪ್ರತಿಕೂಲರಾಗುವರೋ ಸ್ವಾಮಿ. ಹೀಗರ್ಥ ಮಾಡಿಕೊಳ್ಳಬೇಕು. ಇದು ರಸ, ಭಾಗವತದ ರಸ ಈ ರೀತಿಯಾಗಿದೆ. ತಕ್ಷಣದಲ್ಲೇ ಧ್ರುವರಾಜರು ಬಂದು ನಮಸ್ಕಾರ ಮಾಡಿದರು ತಾಯಿಗೆ. ಅಮ್ಮ, ತಪಸ್ಸಿಗೆ ಪ್ರಯಾಣ ಮಾಡಿದ್ದೆ, ನಿನ್ನ ಅನುಗ್ರಹದಿಂದ ತಪಸ್ಸನ್ನು ಮಾಡಿದ್ದಾಯಿತು ತಾಯಿ, ಈಗೇನು ಮಾಡಲಿ ಎಂದರು. ಚಿರಂಜೀವ ವತ್ಸ, ನಿಮ್ಮಮ್ಮನ ಮಗನಾಗಿ ಬಹುಕಾಲ ಬಾಳೋ ಧ್ರುವ ಎಂಬುದಾಗಿ ಆಶೀರ್ವಾದ ಮಾಡಿದ್ದಾರೆ. ಆನೆಯ ಮೇಲೆ ಕೂಡಿಸಿ ಧ್ರುವರಾಜರನ್ನ ಮೆರವಣಿಗೆ ಮಾಡಿದರು. ಕಾರಣ, ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಹಿಂದಿನ ಜನ್ಮದಲ್ಲಿ ಧ್ರುವರಾಜರು ಬ್ರಾಹ್ಮಣ ಕುಮಾರರಾಗಿದ್ದಾಗ, ಇವರ ತಂದೆಗಳು ರಾಜಪುರೋಹಿತರಾದಾಗ, ರಾಜಕುಮಾರನಿಗೆ ಆನೆಯ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿದಾಗ, ನಾನೂ ರಾಜಕುಮಾರನೇ ಆಗಿದ್ದರೆ ನನ್ನನ್ನೂ ಆನೆಯ ಮೇಲೆ ಕೂಡಿಸ್ತಾ ಇದ್ದರು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ದೇಹತ್ಯಾಗ ಮಾಡಿದ್ದಿ ಹಿಂದಿನ ಜನ್ಮದಲ್ಲಿ. ಎಂಬಾಪಿ ಸ್ಮರನ್ ಭಾವಂ ತ್ಯಜಿತ್ಯಂತೆ ಕಲೇವರಂ
ತಮೇವೇತಿ ಕೌಂತೆಯ ಸದಾ ತದ್ಭಾವಭಾವಿತಃ ಅಂತ ಹಿಂದಿನ ಜನ್ಮದಲ್ಲಿ ನಿನ್ನ ಮನೋರಥವೇನಿತ್ತೋ ಅದನ್ನು ಈಗ ನಾನು ಪೂರ್ಣ ಮಾಡಿದ್ದೀನಿ ಎಂಬುದಾಗಿ ಸ್ವಾಮಿ ಹಿಂದೆಯೇ ಹೇಳಿದ್ದರು. ಅದಕ್ಕೆ ತಕ್ಕಂತೆ ಆನೆಯ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿ ಪಟ್ಟಾಭಿಷೇಕ ಮಾಡಿದ್ದಾರೆ. ಯಾರು ಬಂದು ಪರಮಮಂಗಳಕರವಾದ ಧ್ರುವರಾಜನ ಚರಿತ್ರೆಯಲ್ಲಿ ಭಕ್ತಿಯಿಂದ ಶ್ರವಣ ಮಾಡುತ್ತಾರೋ ಅವರನ್ನು ದೇವರು ಉದ್ಧಾರ ಮಾಡುತ್ತಾರೆ. ಹೀಗೆ 36,000 ವರ್ಷ ರಾಜ್ಯ ಪರಿಪಾಲನೆ ಮಾಡಿದ ಧ್ರುವರಾಜರು ಗಂಗಾ ತೀರವಾದ ಬದರಿಕಾಶ್ರಮದಲ್ಲಿ ವಾಸ ಮಾಡುತ್ತಾ ಇರಲು ದೇವಲೋಕದಿಂದ 4 ದೂತರು ಬಂದು ದಿವ್ಯವಾದ ವಿಮಾನವನ್ನು ತಂದಿದ್ದಾರೆ. ಅಪ್ಪ, 5ನೇ ವರ್ಷದಲ್ಲಿ ಯಾವ ಪರಮಾತ್ಮನನ್ನ ಸಂತೋಷಪಡಿಸಿದೆಯೋ ಧ್ರುವ, ಅವನ ದೂತರು ನಾವು ಬಂದಿದ್ದೀವಿ. ಧ್ರುವ ಮಂಡಲಕ್ಕೆ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಭಗವದಾಜ್ಞೆ ಆಗಿದೆ, ಬಾ ಅಂದಾಗ ಮಹಾನುಭಾವರಾದ ಧ್ರುವರಾಜರನ್ನುತ್ತಾರೆ, ನಮ್ಮಮ್ಮನನ್ನು ಬಿಟ್ಟು ನಾನು ಬರೋಲ್ಲ ಸ್ವಾಮಿ ಅಂದುಬಿಟ್ಟರು ಮಹಾನುಭಾವರು. ನಿನಗೇ ಇಷ್ಟು ಬುದ್ಧಿ ಇರೋ ಕಾಲಕ್ಕೆ ನಮ್ಮ ದೇವರಿಗೆ ಇನ್ನೆಷ್ಟು ಬುದ್ಧಿ ಇರಬೇಕಪ್ಪ. ಇಂಥ ಭಗವದ್ಭಕ್ತನಾದ ನಿನ್ನನ್ನ ಪಡೆದ ಮಹತಾಯಿ ಸಾಕ್ಷಾತ್ ಸುನೀತಿ ದೇವಿ, ಅವಳಿಗೆ ಯಾವ ವಿಧವಾದ ಗತಿಯನ್ನು ಕೊಡಬೇಕು ಅನ್ನೋದು ನಮ್ಮ ಸ್ವಾಮಿಗೆ ಗೊತ್ತಿದೆ. ಆದ್ದರಿಂದ ಪರಮ ಸಂತೋಷದಿಂದ ನೋಡು, ವಿಮಾನದಲ್ಲಿ ನಿಮ್ಮ ತಾಯಿ ಹೋಗ್ತಾ ಇದ್ದಾರೆ ಅಂತ ತೋರಿಸಿದಾಗ ತಾಯಿಗೆ ನಮಸ್ಕಾರ ಮಾಡಿ ಮಾತೃದೇವೋಭವ ಪಿತೃದೇವೋಭವ ಎಂಬುವ ಕ್ರಮದಿಂದ ಪರಮಾನುಗ್ರಹವನ್ನು ಮಾಡಿದ್ದಾರೆ. ನಮಸ್ಕಾರ ಮಾಡಿದರು ಧ್ರುವರಾಜರು. ತಾಯಿ ಆಶೀರ್ವಾದವಾಯಿತು. ಧ್ರುವಮಂಡಲದಲ್ಲಿ ಪಟ್ಟಾಭಿಷಿಕ್ತರಾಗಿ ಧ್ರುವರಾಜರು ಸುಖವಾಗಿದ್ದಾರೆ. ಯಾರು ಬಂದು ಮಂಗಳಕರವಾದ ಈ ಕಥಾವನ್ನು ಭಕ್ತಿಯಿಂದ ಶ್ರವಣ ಮಾಡುತ್ತಾರೋ ಅವರಿಗೆ ಪರಮಕ್ಷೇಮ ಉಂಟು ಎಂಬುದಾಗಿ ಹೇಳಿ, ಇವರ ವಂಶದಲ್ಲೇ ಅಂಗರಾಜರು, ವೇನ, ಪೃಥುಚಕ್ರವರ್ತಿಯೇ ಮೊದಲಾದವರು ಮಹನೀಯರು ಉತ್ಪನ್ನರಾಗಿದ್ದಾರೆ. ವೇನ ಪಾಪಿಯಾದ, ಅಂಗರಾಜರು ಪರಮ ಭಾಗವತೋತ್ತಮರಾಗಿದ್ದಾರೆ. ಮಕ್ಕಳಿಲ್ಲದವರಿಗೆ ಗತಿಯಿಲ್ಲ ಅಂತ ಕೆಲವರು ಹೇಳುತ್ತಾರೆ. ಮಕ್ಕಳಾಗಿರತಕ್ಕ ಸಾಮಾನ್ಯ ಅಯೋಗ್ಯ ಮಕ್ಕಳಾದರೆ ಪ್ರಯೋಜನವಿಲ್ಲ. ಕದಪತ್ಯಂ ವರಂ ಮನ್ಯೆ ಸದಪತ್ಯಾಚ್ಯುಚಾಂ ಪದಾತ್. ಯೋಗ್ಯ ಮಕ್ಕಳಿಂದ ದುಃಖವೇ ಕೆಲವು ಸಂದರ್ಭದಲ್ಲಿ. ಅಯೋಗ್ಯ ಮಕ್ಕಳಾದರೆ ಮಾತಾಪಿತೃಗಳು ವೈರಾಗ್ಯ ಭಾಗ್ಯದಿಂದ ಮನೆಗೆ ಪ್ರಯಾಣ ಮಾಡುತ್ತಾರೆ. ಕೆಲವರು ವನಕ್ಕೆ ಪ್ರಯಾಣ ಮಾಡುತ್ತಾರೆ. ಕೆಲವರು ಮನಸ್ಸಿನೊಳಗೆ ಪ್ರಯಾಣ ಮಾಡುತ್ತಾರೆ. ಬೇಡಪ್ಪ, ಸಂಸಾರದಲ್ಲಿ ಇರಬೇಕು. ಹೇಗಿರಬೇಕು? ಹೇಗೆ ಇರಬೇಕು ಸಂಸಾರದಲ್ಲಿ? ಹೇಗೆ ಬರದಿತ್ತೋ ಪ್ರಾಚೀನದಲ್ಲಿ, ಪಕ್ಷಿ ಅಂಗಳದಲ್ಲಿ ಕೂತಂತೆ ಆ ಕ್ಷಣವೇ ಹಾರಿ ಹೋದಂತೆ, ಮಕ್ಕಳಾಡಿ ಮನೆ ಮಾಡಿದಂತೆ ಆಟ ಸಾಕು ಎಂದು ಅಳಸಿಪೋದಂತೆ, ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿಯ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಬಸಾ. ಈ ರೀತಿಯಾಗಿ ಅಂಗರಾಜರು ಪ್ರಯಾಣ ಮಾಡಿದ್ದಾರೆ. ಪೃಥುಚಕ್ರವರ್ತಿಗಳು ಅವರ ಮೊಮ್ಮಕ್ಕಳಾಗಿದ್ದಾರೆ ಮಹಾನುಭಾವರು. ಆ ಪೃಥುಚಕ್ರವರ್ತಿಗಳು ಪರಮಭಾಗವತೋತ್ತಮರು. ಇವರ ವಂಶದಲ್ಲಿ ಪುರಂಜನ ಉಪಾಖ್ಯಾನಕ್ಕೆ ಕಾರಣೀಭೂತರಾದ ಪ್ರಾಚೀನ ಬರಿಹಿರಾಜರು ಅವತಾರ ಮಾಡಿದ್ದಾರೆ. ನಾರದರ ಉಪದೇಶ ಮತ್ತೆ ಮಹದೇವರು ಆ ಪ್ರಚೇತಸರೆಗಳಿಗೆ ದರ್ಶನವನ್ನು ಕೊಟ್ಟು ಪರಮಾನುಗ್ರಹ ಮಾಡಿದ ರುದ್ರಗೀತ, ಈ ಕ್ರಮಗಳಿಂದ ಸಜ್ಜನರನ್ನ ರಕ್ಷಣೆ ಮಾಡಿದ ಮಹಿಮಾ ಅಪಾರವಾದದ್ದು. ಮಹದೇವರು ಪ್ರಸನ್ನರಾಗಿ ನಮಃ ಶಿವ 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 ಶಿವಾರ್ಧಕೃಂತ ಶಿವಂ, ನಮೋ ಹರ 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 ಅಂತರೀಂ ಮೇ ದೃಶಂ, ನಮೋ ಭವ 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 ಪ್ರಭವ ಭೂತಯೇ ಮೇ ಭವಂ, ನಮೋ ಮೃಡ ನಮೋ ನಮ ಉಮೇಶ ತುಭ್ಯಂ ನಮಃ. ಈ ಒಂದು ಕ್ರಮದಿಂದ ಮಹದೇವರು ಪ್ರಚೇತಸರಲ್ಲಿ ಅನುಗ್ರಹ ಮಾಡಿದ್ದಾರೆ. ಗೃಹೇಶ್ವಾವಿಶತಂಚಾಪಿ ಪುಂಸಾಂ ಕುಶಲಕರ್ಮಣಾಂ ಮದ್ವಾರ್ತಾಯಾತಯಾಮಾನಾಂ ನ ಬಂಧಾಯ ಗೃಹಮತಾಃ. ಸಂಸಾರದಲ್ಲಿದ್ದರೂ ಕೂಡ ಅವರಿಗೆ ಯಾವ ವಿಧವಾದ ಕ್ಲೇಶವೂ ಆಗದೇ ಇರಬೇಕಾದರೆ ಸರ್ವಕಾಲದಲ್ಲಿ ದೇವರ ಸೇವೆಯನ್ನು ಮಾಡುತ್ತಾ ಇರಬೇಕು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಹೀಗೆ ದೇವರಲ್ಲಿ ಅರ್ಪಣೆ ಮಾಡಿದವರಿಗೆ ಸಂಸಾರ ದುಃಖಜನಕವಲ್ಲ ಎಂಬುದಾಗಿ ಪ್ರಚೇತಸರ ಉಪಾಖ್ಯಾನ. ಶರೀರದಲ್ಲಿರತಕ್ಕ 36,000 ನಾಡಿಗಳ ಅಂತರ್ಯಾಮಿಯಾದ ಭಗವದ್ರೂಪದ ವಿಷಯ, ಇಂದ್ರಿಯಗಳ ವಿಷಯ, ಮನಸ್ಸಿನ ವಿಷಯವನ್ನೆಲ್ಲ ಪುರಂಜನೋಪಾಖ್ಯಾನದಲ್ಲಿ ವಿಸ್ತಾರವಾಗಿ ಉಪದೇಶ ಮಾಡಿದ ಮೇಲೆ ಪರಮಮಂಗಳಮೂರ್ತಿಗಳಾದ ಮೈತ್ರೇಯರ ಉಪದೇಶವನ್ನು ಕೇಳಿದ ವಿದುರರು, ಸ್ವಾಮಿ ಇನ್ನು ನಾನು ಹೋಗಿ ಬರ್ತೀನಿ, ಅನುಗ್ರಹ ಮಾಡಬೇಕು. ಧರ್ಮರಾಜರು ಪಟ್ಟಾಭಿಷಿಕ್ತರಾಗಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂದಾಗ ಪರಮಮಂಗಳಕರವಾದ ತೃತೀಯ ಚತುರ್ಥ ಸ್ಕಂಧದ ಉಪದೇಶವನ್ನು
ಹರಿದ್ವಾರದಲ್ಲಿ, ಅಂದರೆ ಇವತ್ತೇನು ನಮಗೆ ಶ್ರೀ ಗಂಗಾದೇವಿಯರು ಪ್ರವಹಿಸ್ತಾ ಇದ್ದಾರೆ, ಅಂಥ ದ್ವಾರಿಜ್ಯು ನದ್ಯಾ ಋಷಭಃ ಕುರುಣಾಂ ಮೈತ್ರೇಯಮಾಸೀನ ಮಗಾಧಬೋಧಂ ಕ್ಷತ್ತಾಭಿತೃತ್ಯಾಚ್ಯುತ ಭಾವಶುದ್ಧ ಪಪ್ರಚ್ಛ ಸೌಶೀಲ್ಯ ಗುಣಾತಿತೃಪ್ತಂ. ಈ ಒಂದು ಕ್ರಮದಿಂದ ಭಗವದನುಗ್ರಹಕ್ಕೆ ಪಾತ್ರರಾದ ಮಹಾನುಭಾವರು ತೃತೀಯ ಚತುರ್ಥ ಸ್ಕಂಧಗಳನ್ನು ಶ್ರವಣ ಮಾಡಿಸಿ ವಿದುರರನ್ನ ಕಳುಹಿಸಿಕೊಟ್ಟಿದ್ದಾರೆ. ಆ ಪರಮಾತ್ಮನ ಅನುಗ್ರಹ ಅನ್ನೋದು ವಿದುರರಲ್ಲಿ ವಿಶೇಷತಃ ಆಗಿದೆ. ತೀರ್ಥಯಾತ್ರಾ ವ್ಯಾಧಿಯಿಂದ ಬಂದು ಈ ಭಾಗವತವನ್ನು ಶ್ರವಣ ಮಾಡಿ ಧನ್ಯರಾಗಿದ್ದಾರೆ ವಿದುರರು. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಂದ ಬಂದ ದಿವ್ಯವಾದ ತತ್ವ ಇದು. ಇದಾದ ಮೇಲೆ ಉತ್ತಾನಪಾದರಾಜರ ವಂಶವನ್ನ ಇಷ್ಟೆಲ್ಲ ಹೇಳಿ ಇನ್ನು ಪ್ರಿಯವೃತರಾಜರ ವಿಷಯವನ್ನು ಹೇಳ್ತಾ ಇದ್ದಾರೆ. ಆ ಪ್ರಿಯವೃತರಾಜರು ಮಹಾನುಭಾವರು ವೈರಾಗ್ಯವನ್ನು ಮೊದಲು ಹೊಂದಿ ಅನಂತರ ಸಂಸಾರದಲ್ಲಿ ಬ್ರಹ್ಮದೇವರ ಆಜ್ಞಾನುಸಾರ ಆಸಕ್ತರಾದರು ಅಂದಾಗ ಅವರ ಕಥಾವನ್ನ ಮುಂದಿನ ಸ್ಕಂಧದಲ್ಲಿ, ಪಂಚಮ ಸ್ಕಂಧದಲ್ಲಿ ವಿಸ್ತಾರವಾಗಿ ಉಪದೇಶ ಮಾಡುತ್ತಾರೆ. ಯಾರು ಬಂದು ಮಂಗಳಕರವಾದ ಈ ಚತುರ್ಥ ಸ್ಕಂಧವನ್ನ ಭಕ್ತಿಯಿಂದ ಶ್ರವಣ ಮಾಡುತ್ತಾರೋ ಅವರಿಗೆ ಸರ್ವ ರೀತಿಯಿಂದ ಕ್ಷೇಮ ಉಂಟು ಎಂಬುವ ವಿಷಯವನ್ನ ತಿಳಿಸುತ್ತಾ ಇದ್ದಾರೆ. ಯಾಕೆಂದರೆ ಶ್ರೀಮದ್ ಭಾಗವತದಲ್ಲಿ ಬರತಕ್ಕ ಒಂದೊಂದು ಕಥಾಗಳು ಕೂಡ ಜ್ಞಾನ, ವೈರಾಗ್ಯ, ಭಕ್ತಿ ಈ ಮೂರರನ್ನ ಅಭಿವೃದ್ಧಿ ಮಾಡುತ್ತಾ ಇದೆ. ಆದ್ದರಿಂದ ಅಪ್ರಾಕೃತನಾದ ಪರಮಾತ್ಮನ ಪಾದಾರವಿಂದದಲ್ಲಿ ಭಕ್ತಿ ಬರುವತಕ್ಕ ಕಥೆಗಳನ್ನೆಲ್ಲ ಕೇಳಿದ ಮೇಲೆ ಮನಸ್ಸು ದೃಢವಾಗಿ ದೇವರಲ್ಲಿ ನಿಲ್ಲುತ್ತದೆ. ಇದಕ್ಕಾಗಿ ದೇವರ ಕಥಾಶ್ರವಣ ಮಾಡಿ ಸರ್ವರೂ ಧನ್ಯರಾಗಬೇಕು. ಇಲ್ಲಿಗೆ ಚತುರ್ಥ ಸ್ಕಂಧ ಸಂಪೂರ್ಣವಾಯಿತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಃ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಃ ಏತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.